ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿ ಕ್ಷಣವೂ ನಿನ್ನೊಂದಿಗೆ. ಅದೊಂದು ಪ್ರತಿಷ್ಠಿತ ಬಡಾವಣೆ. ಅತ್ಯಾಧುನಿಕ ಮನೆಯ ಮುಂದೆ ನೂರಾರು ವಾಹನಗಳು ಜಮೆಯಾಗಿದ್ದವು. ನೆರೆದಿದ್ದ ಜನರ ಮುಖದಲ್ಲಿ ನೋವಿನ ಛಾಯೆ. ಸುಮಾರು 26 ವರ್ಷದ ಯುವತಿಯ ಫೋಟೋಗೆ ಹೂಮಾಲೆ ಹಾಕಿ ಊದುಗಡ್ಡಿ ಹಚ್ಚಿ ದೀಪ ಬೆಳಗಿಸಿ ಇಡಲಾಯಿತು. 4 ವರ್ಷದ ಪುಟ್ಟ ಹುಡುಗ ಏನು ನಡೆಯುತ್ತಿದೆ ಎಂದು ತಿಳಿಯದಾದ. ನೋಡಿ ನೋಡಿ ಸಾಕಾಗಿ ಕೊನೆಗೆ ಎಲ್ಲರೂ ಇದ್ದಾರೆ, ಯಾರೋ ಒಬ್ಬರು ಗೈರು. ಯಾರೆಂದು ತಿಳಿಯಲು ಪುಟ್ಟ ಬಾಲಕನಿಗೆ ಸಮಯ ಬೇಕಿರಲಿಲ್ಲ. ಅವನಮ್ಮ ಎಂದು ಅರಿವಾಯಿತು. ಒಮ್ಮೆಲೆ ಅಪ್ಪನನ್ನು ಕೇಳಿದ, ಅಮ್ಮ ಎಲ್ಲಿ ಎಂದು. ಹತ್ತು ಕಣ್ಣೀರು ಬತ್ತಿ ಹೋಗಿದ್ದ ಸಾವಿಗೀಡಾದವಳ ತಾಯಿ ಮೊಮ್ಮಗುವನ್ನು ಎದೆಗಪ್ಪಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದರು. ಇನ್ನೆಲ್ಲಿ ನಿನ್ನ ಅಮ್ಮ? ನಮ್ಮನ್ನು ಬಿಟ್ಟು ಹೋದಳು. ಅವರ ದುಃಖದ ಕಟ್ಟೆ ಹೊಡೆದಿತ್ತು. ಬಂದವರೆಲ್ಲ ಮಕ್ಕಳ ಮುಖ ನೋಡಿ ದೇವರಿಗೆ ಹಿಡಿಶಾಪ ಹಾಕುವವರೇ. 2 ವರ್ಷದ ಮುದ್ದು ಪೋರಿ ನನ್ನಮ್ಮ ಇಲ್ಲ ಬಾರದೂರಿಗೆ ಹೋಗಿದ್ದಾಳೆ ಎನ್ನುವ ಪರಿವೇ ಇಲ್ಲದೆ ಆಟ ಆಡುವುದರಲ್ಲಿ ನಿರತ. ಸಾವಿಗೀಡಾದವಳ ಪತಿ ಗೋಕುಲ್ ತನ್ನ ಪತ್ನಿ ಅಗಲಿದ್ದಾಳೆ ಎನ್ನುವುದನ್ನೇ ಇನ್ನೂ ಸ್ವೀಕಾರ ಮಾಡಿಲ್ಲ. ಅವನ ಮನ ತುಂಬಿದ ಮಡದಿ ಇನ್ನಿಲ್ಲ ಎನ್ನುವ ಬೆಂಕಿಯುಂಡೆ ಅವನ ಒಡಲೆಲ್ಲ ಸುಡುತ್ತಿತ್ತು. ಬಂದ ನೆಂಟರ ಹಿತೈಷಿಗಳ ಸಾಂತ್ವನ ಅವನ ಕಿವಿಗಳಿಗೆ ಕೇಳಲಿಲ್ಲ. ಮರಗಟ್ಟಿ ಹೋಗಿದ್ದವು. ಅವನ ದುಃಖ ಮುಗಿಲು ಮುಟ್ಟಿದೆ. ಹೊರಗೆ ಕಾಣುತ್ತಿಲ್ಲವಷ್ಟೇ. ಮೌನಕ್ಕೆ ಶರಣಾಗಿದ್ದ. ಏನೂ ತಿಳಿಯದ ಅಸುಳೆಗಳನ್ನು ಅನಾಥರನ್ನಾಗಿ ಮಾಡಿ ಹೋಗಿದ್ದಳು. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದವಳೆ ಚಿರನಿದ್ರೆಗೆ ಜಾರಿದ್ದಳು. ಇಷ್ಟು ಚಿಕ್ಕ ವಯಸ್ಸಿಗೆ ಇಂಥ ಸಾವು ಬರಬಾರದಿತ್ತು. ಮಹಾಮಾರಿ ಇವಳಿಗೆ ಬರಬೇಕಿತ್ತೆ ಎಂದು ವಿಧಿಯನ್ನು ಅಳಿದವರ ಜನಕ್ಕೆ ಲೆಕ್ಕವಿಲ್ಲ. ಭಯಂಕರ ಗುಂಡಾರಣ್ಯ, ನೀರವ ಮೌನ. ಮೌನವನ್ನು ಸೀಳಿಕೊಂಡು ಆಗಾಗ ಬರುವ ಜೇರುಂಡೆಗಳ ಗುಯ್ಗುಯ್ಗುಡುವಿಕೆ, ಬಾವುಲಿಗಳ ಚೀತ್ಕಾರ, ಗೂಬಿಗಳ ಕೂಗುವಿಕೆ. ಗಾಳಿಯಂತೂ ಬೇಕಾಬಿಟ್ಟಿ ಬೀಸುತ್ತಿದೆ. ಎಲ್ಲೋ ದೂರದಲ್ಲಿ ಮೃಗಗಳ ಚೀರಾಟ. ಆಕೆಯ ಕಿವಿಯ ಟಮಟೆ ಒಡೆದು ಹೋಗುವಷ್ಟು ಮಕ್ಕಳ ಆಕ್ರಂದನದ ಶಬ್ದ ಕೇಳಿದಂತಾಯಿತು. ದಡಕ್ಕನೆ ಎದ್ದು ಕೂತಳು. ಪವನ್ ಮಾನ್ಯ. ತುಂಬ ಪ್ರಯಾಸದಿಂದ ಬಂದಿತ್ತು ಅವಳ ಧ್ವನಿ. ಮುಸುಕು ಮುಸುಕಾಗಿ ಕಾಣುತ್ತಿದ್ದ ಚಿತ್ರಣ ಈಗ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಭಯಂಕರವಾದ ದೃಶ್ಯ ಅರೆಕ್ಷಣ ಅವಳ ಹೃದಯವನ್ನು ನಡುಗಿಸಿತು. ಸುತ್ತ ಹೆಣಗಳ ರಾಶಿಯೇ ಬಿತ್ತಿವೆ. ಕೊಳಿತ ವಾಸನೆ ಅವಳ ಹೊಟ್ಟೆಯಲ್ಲಿ ತೊಳಿಸಿತು. ಕ್ಷಣಕಾಲ ಯೋಚಿಸಿದವಳು, ನಾನೇಗೆ ಇಲ್ಲಿ ಬಂದೆ? ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಆಸ್ಪತ್ರೆಗೆ ದಾಖಲಾಗಿದ್ದು ನೆನಪಿದೆ. ಆಮೇಲೆ ಏನಾಯ್ತು? ನೆನಪಿಲ್ಲ. ಸುತ್ತಮುತ್ತ ನೋಡಿದಳು. ಮರಗಳು ದೈತ್ಯಾಕಾರಕ್ಕೆ ಬೆಳೆತಿದ್ದವು. ಅವಳಿಗೆ ಭೂತವನ್ನೇ ನೋಡಿದಂತಾಯಿತು. ಎದೆ ಜಲ್ಲೆನಿಸಿತು. ಅವಳ ಮನಪಲ್ಲಟದಲ್ಲಿ ಅವಳ ಮಕ್ಕಳು ಗಂಡ ಹಾದು ಹೋದರು. ಅವರೇನು ಮಾಡುತ್ತಿದ್ದಾರೆ? ನಾನೆಲ್ಲಿದ್ದೀನಿ? ಗೋಕುಲ್ ಗೋಕುಲ್ ಎಂದು ಚೀರಿದಳು. ಅವಳ ಧ್ವನಿ ಅವಳಿಗೆ ಪ್ರತಿಧ್ವನಿಸಿತೇ ಹೊರತು ಒಂದು ನರಪಿಳ್ಳೆಯೂ ಸಹ ಪ್ರತಿಕ್ರಿಯಿಸಲಿಲ್ಲ. ಇತ್ತ ಜೀವಂತ ಇರುವ ಹೆಂಡತಿ ಸತ್ತಳೆಂದು ತಿಳಿದು ದುಃಖ ಪಡುವ ಹೃದಯ ಒಂದು ಕಡೆಯಾದರೆ, ತನ್ನವರನ್ನು ಹೇಗೆ ಸೇರಲಿ ಎಂದು ಪರದಾಡುವ ಹೃದಯ ಇನ್ನೊಂದು ಕಡೆ. ವಿಧಿ ಸಾವು ಎನ್ನುವ ಹೆಸರಿನಲ್ಲಿ ಅವರಿಬ್ಬರ ಬಾಳಲ್ಲಿ ಆಟವಾಡಿದ್ದು. ಅವಳೊಂದು ತೀರ ಅವನೊಂದು ತೀರವಾಗಿ ಮಾಡಿ ಮಧ್ಯದಲ್ಲಿ ದೊಡ್ಡ ಕಂದಕವಿರುವ ಸಾಗರವನ್ನೇ ಸೃಷ್ಟಿ ಮಾಡಿದ್ದ. ತನ್ನೊಡತಿಯನ್ನು ನೆನೆದ ಗೋಕುಲ್ಗೆ ನಿದ್ದೆ ದೂರದ ಮಾತಾಗಿತ್ತು. ಫೋಟೋವನ್ನು ದಿಟ್ಟಿಸುತ್ತಾ ಹೂ ಮುತ್ತನಿಟ್ಟು, ಮಿಸ್ ಯು ನಂದು ಎಂದು ಎದೆಯ ಮೇಲೆ ಫೋಟೋವಿಟ್ಟು ಪ್ರಯತ್ನಪೂರ್ವಕವಾಗಿ ಕಣ್ಣಿಗೆ ರೆಪ್ಪೆಯ ಬಾಗಿಲೆಳೆದ. ಕಣ್ಣಂಚಲ್ಲಿ ಕಂಬನಿ ಸರಾಗವಾಗಿ ಅರಿದು ದಿಂಬನ್ನು ತೋಹಿಸಿತು. ಹೆಮ್ಮರಗಳ ನಡುವೆ ಬೆಳದಿಂಗಳು ಜಾಗ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಇಣುಕುತ್ತಿತ್ತು. ನಾನೇಕೆ ಇಲ್ಲಿಗೆ ಬಂದೆ? ಇಷ್ಟೊಂದು ಹೆಣಗಳನ್ನು ಯಾರು ತಂದು ಎಸೆದು ಹೋದವರು? ಅವಳಿಗೆ ಇದು ಯಕ್ಷ ಪ್ರಶ್ನೆಯಾಗಿಯೇ ಉಳಿಯಿತು. ಸುತ್ತಮುತ್ತ ದಾರಿ ಹುಡುಕಿದಳು. ಕೂಗುತ್ತಾ ಅರೆ ಉಚ್ಚಿಯಂತಾಡಿದಳು. ಮಕ್ಕಳು ಗಂಡನನ್ನು ಸೇರುವ ತವಕ 3 ದಿನದಿಂದ ಹೊಟ್ಟೆಗೆ ಏನೂ ತಿಂದಿರಲಿಲ್ಲ. ಕಾಲು ಕಿತ್ತಿಡಲು ಶಕ್ತಿ ಇಲ್ಲ. ಮುಂದೆ ಹೆಜ್ಜೆ ಹಾಕಿದಳು. ಏನೋ ಸಿಕ್ಕಂತಾಗಿ ಮುಗ್ಗರಿಸಿದಳು.
ಸುಂದರವಾದ ಯುವಕನ ಶವ. ಅವಳೇನೂ ಭಯ ಪಡಲಿಲ್ಲ. ಚಿಕ್ಕ ವಯಸ್ಸಿಗೆ ಮರಣಿಸಿದ್ದಾನಲ್ಲ. ಮನ ಮರುಗಿತು. ಹಾಗೆ ಅವನನ್ನು ದಿಟ್ಟಿಸಿದಳು. ಕೈಗಳಲ್ಲಿ ಸ್ವಲ್ಪ ಸಂಚಲನ ಕಂಡಂತಾಯಿತು. ಉಸಿರಾಟ ಇನ್ನೂ ಇದೆ ಎಂದು ಭಾಸವಾಯಿತು. ಹಾಗೆ ಬಾಗಿ ಮೂಗಿನ ಮುಂದೆ ಬೆರಳಿಟ್ಟಳು. ಬೆಚ್ಚನೆಯ ಉಸಿರು ಬೆರಳು ಸೋಕಿತು. ಜೀವ ಇದೆ ಎಂದು ನಿಟ್ಟುಸಿರು ಬಿಟ್ಟಳು. ಭುಜ ಹಿಡಿದು ಅಲುಗಾಡಿಸಿದಳು. ಏನಮ್ಮೋ, ಮಲ್ಗೋದಕ್ಕೂ ಬಿಡುವುದಿಲ್ಲ ಎಂದು ಕೊಸರಾಡಿದ. ಹಲೋ ಮಿಸ್ಟರ್, ಎದ್ದೇಳಿ ಎಂದು ಹೇರು ಧ್ವನಿಯಲ್ಲಿ ಗದರಿದಳು. ಪ್ಲೀಸ್ ಅಮ್ಮೋ ಎಂದು ಮುಗ್ಗಲು ಬದಲಾಯಿಸಿ ಮಲಗಿದ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆಯಂತೆ. ಹಾಯಾಗಿ ಮಲಗಿ ಕನಸು ಕಾಣುತ್ತಿದ್ದಾನೆ. ಇಲ್ಲಿನ ವಾಸ್ತವ ಪ್ರಳಯ ಆಗುವುದೊಂದು ಬಾಕಿ ಇದೆ. ಇರೋ ಬರೋ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಜೋರಾಗಿ ತಿವಿದಳು. ಹೌಚ್ ಎಂದು ಚೀರಿದ. ಮೊಣಕೈ ಮಂಡಿ ತರಿಚಿತ್ತು. ಸ್ವಲ್ಪ ನೋವಿನ ಅನುಭವವಾಯಿತು. ಮುಖ ಕಿವಿಚಿದ. ಕಣ್ಣುಜ್ಜುತ್ತ ನಿಧಾನವಾಗಿ ಕಣ್ಣು ತೆರೆದ ಅವನಿಗೆ ಆಶ್ಚರ್ಯ. ಯಾರಿ ನೀವು? ನಾನೇಗೆ ಇಲ್ಲಿ ಬಂದೆ? ನನಗೂ ಗೊತ್ತಿಲ್ಲವೆಂದು ತಲೆ ಅಲುಗಾಡಿಸಿದಳು. ಅವನ ತಲೆಗೆ ಬ್ಯಾಂಡೇಜ್ ಮಾಡಲಾಗಿತ್ತು. ಅವನಿಗೂ ನಿಲ್ಲುವುದಕ್ಕೆ ಶಕ್ತಿ ಇರಲಿಲ್ಲ. ನಿಲ್ಲುವುದಕ್ಕೆ ಸಹಾಯ ಮಾಡಿದಳು. ಹೇಗೆ ಬಂದೆ ಎಂದು ಯೋಚಿಸುವ ಬದಲು ಇಲ್ಲಿಂದ ಹೇಗೆ ಹೋಗುವುದು ಯೋಚಿಸಿ ನೋಡೋಣ ಎಂದಳು. ಹೊಟ್ಟೆ ತಾಳ ಹಾಕುತ್ತಿತ್ತು ಇಬ್ಬರಿಗೂ. ಮೊದಲು ಏನಾದರೂ ಹೊಟ್ಟೆಗೆ ಒಂದಿಷ್ಟು ಬಿದ್ದಿದ್ದರೆ ಯೋಚನೆ ಮಾಡಬಹುದು. ಖಾಲಿ ಹೊಟ್ಟೆಯಲ್ಲಿ ಯೋಚಿಸೋಕೆ ಆಗಲ್ಲ. ನೀವೇ ಏನಾದರೂ ಯೋಚನೆ ಮಾಡಬೇಕು ಎಂದ. ಜೀವ ಹೋಗ್ತಿದೆ, ಇವನಿಗೆ ಹೊಟ್ಟೆದೇ ಯೋಚನೆ. ತಿಂಡಿಪೋತ ಮನಸ್ಸಿನಲ್ಲೇ ಅಲಬಿಕೊಂಡಳು. ಪಕ್ಕದಲ್ಲಿಯೇ ಬಿದ್ದಿದ್ದ ಬ್ರೆಡ್ಡು ಬಿಸ್ಕೆಟ್ ನೋಡಿದಳು. ತೆಗೆದುಕೊಟ್ಟಳು. ತಿನ್ನು ಮುಗಿಸಿ ಔ ಎಂದು ತೇಗಿ ಹೊಟ್ಟೆ ಮೇಲೆ ಕೈಯಾಡಿಸುತ್ತಾ ಅವಳ ಕಡೆ ನೋಡಿದ. ಹಾಗೊಂಬೆ ಹೀಗೊಂಬೆ ದೈತ್ಯಾಕಾರದ ಮರಗಳ ನಡುವೆ ಜಾಗ ಮಾಡಿಕೊಂಡು ಇಣುಕುತ್ತಿದ್ದ ಬೆಳದಿಂಗಳ ಮೂಲಕ ಅವಳ ಚೂಪು ನೋಟವನ್ನರಿತ. ಅವಳ ಮೊಗದಲ್ಲಿ ಹಸಿವಿನ ಛಾಯೆ ಕಾಣಿಸಿತು. ಓ ಸಾರಿ ಕಣೋ, ತಗೊಳ್ಳಿ, ನೀವು ತಿನ್ನಿ. ಅವಳಿಗೆ ತಿಂಡಿ ಹಸ್ತಾಂತರಿಸಿದ. ಸದ್ಯ ಇಷ್ಟಾದರೂ ಬಿಟ್ಟಿದ್ದಿರಲ್ಲ ನನ್ನ ಪುಣ್ಯ ಎಂದಳು. ಹೀಗವನು ಗಂಭೀರವಾಗಿ ಯೋಚಿಸತೊಡಗಿದ. ತಿಂದಾಯ್ತಾ? ಹೀಗೇಳಿ ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ಏನು ಹೇಳ್ತಾ ಇದ್ದೀರಾ ನೀವು? ಅವಳಿಗೆ ತಿಂದಿರೋದು ನೆತ್ತಿಗೆ ಹತ್ತದಿರೋದು ಹೆಚ್ಚು. ನಿಜವನ್ನೇ ಹೇಳ್ತಿದ್ದೀನಿ. ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನೀವು ವೀರಪ್ಪನ ಅಕ್ಕನ ಮಗಳಾ ಇಲ್ಲ ತಮ್ಮನ ಮಗಳಾ? ಪೊಲೀಸ್ ಸ್ಟೈಲಲ್ಲಿ ವಿಚಾರಣೆ ಶುರು ಮಾಡಿದ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನಾನು ಅವಳಲ್ಲ. ಹೌದಾ? ಮತ್ತೇಕೆ ಅಪಹರಿಸಿದ್ದು? ನನ್ನ ಹತ್ರ ಹಣ ಆಸ್ತಿ ಏನೂ ಇಲ್ಲ. ಇನ್ನು ಹೆಣ್ಣು ಕೊಟ್ಟು ಮದುವೆ ಮಾಡುವ ಆಸೆ ಇದ್ದರೆ ಈಗಲೇ ಕೈ ಬಿಟ್ಟು ಬಿಡಿ. ವ್ಯರ್ಥ ಪ್ರಯತ್ನ. ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳನ್ನೇ ಮದುವೆಯಾಗುವುದು. ಮತ್ತೆ ಮತ್ತೆ ಸುಳ್ಳು ಹೇಳುತ್ತೀಯಾ? ನೀನವಳೇ ಎಂದು ರಾಗವಾಗಿ ಹೇಳಿದ. ಅವನ ಕಡೆ ಹುರಿಗಣ್ಣು ಬಿಟ್ಟು ಅವನ ಮಾತುಗಳನ್ನು ದಹಿಸಿದಳು. ರೀ, ಹಾಗೆಲ್ಲ ಕಣ್ಬಿಡಬೇಡಿ, ಭಯ ಆಗುತ್ತೆ. ಎಲ್ಲಿ ಕಾಡ್ಗಿಚ್ಚು ಹತ್ತಿ ಜೀವಂತ ಸಮಾಧಿ ಆಗ್ಬಿಡುತ್ತೇನೋ ಅಂತ ಭಯಪಟ್ಟವನಂತೆ ನಡೆಸಿದ. ಹಲೋ ಮಿಸ್ಟರ್, ನಿಮ್ಗೇನು ಹುಚ್ಚಿಡ್ದಿದೆಯಾ? ಹೀಗಿನ ಸ್ಥಿತಿ ಏನೆಂದು ಅರ್ಥವಾಗುತ್ತಿದೆಯಾ? ಇಲ್ಲ, ತಲೆಯಲ್ಲಿ ಏನಾದರೂ ಒಂದೆರಡು ನಟ್ಟು ಬೋಲ್ಟು ಉದುರು ಹೋಗಿದೆಯಾ? ಬ್ಯಾಂಡೇಜ್ ಬೇರೆ ಹಾಕಿದ್ದೀರಾ? ಹಾಗೆ ಅನಿಸುತ್ತದೆ. ಅವಳ ಅಸಮಾಧಾನವನ್ನು ಹೊರನೂಕಿದಳು. ಅಯ್ಯೋ ಇಲ್ಲ ರೀ, ತುಂಬ ಸೀರಿಯಸ್ ಆಗಿದ್ದೀರಲ್ಲ, ಅದಕ್ಕೆ ತಮಾಷೆ ಮಾಡಿದೆ. ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು. ಮೇಜರ್ ಏಟೇನೂ ಆಗಿರಲಿಲ್ಲ ಅಷ್ಟೇ. ಆದರೆ ಇಲ್ಲಿ ಹೇಗೆ ಬಂದೆ ಅಂತ ನನಗೂ ಗೊತ್ತಿಲ್ಲ. ಬೈ ಟು ಬೈ, ನಾನು ನೀರಜ್ ಅಂತ. ತಾವ್ಯಾರು ಅಂತ ಗೊತ್ತಾಗಲಿಲ್ಲ. ನಾನು ನಂದಿನಿ, ಬೆಂಗಳೂರು ನಮ್ಮೂರು. ಆದಷ್ಟು ಬೇಗ ಈ ಕಾಡಿಂದ ಹೊರಗೆ ಹೋಗಬೇಕು. ಬೇಗ ದಾರಿ ಹುಡುಕೋಣ ಬನ್ನಿ, ಅವಸರಿಸಿದಳು. ಬೆಳಗ್ಗೆ ಹುಡುಕಿದರಾಯಿತು ಬಿಡ್ರಿ, ಉದಾಸೀನತನದಿಂದ ಉತ್ತರಿಸಿದ. ಬೆಳಗ್ಗೆವರೆಗೂ ಕಾಯೋದಕ್ಕೆ ಆಗೋದಿಲ್ಲ. ನನಗೆರಡು ಮಕ್ಕಳಿದ್ದಾರೆ, ಹೋಗಲೇಬೇಕೆಂದು ಹಠ ಹಿಡಿದಳು. ಸರಿ ಎಂದು ಅವನು ಸಿದ್ಧನಾದ. ಅನ್ಯ ಮಾರ್ಗವಿಲ್ಲದೆ ಸಿಕ್ಕ ದಾರಿಯನ್ನೇ ಸವಸತೊಡಗಿದರು. ಭವಿಷ್ಯ ಬೆಳಕಿದ್ದರೆ ಸರಿಯಾದ ದಾರಿ ಸಿಗುತ್ತಿತ್ತೇನೋ. ನಂದಿನೀಳ ಅವಸರದಿಂದ ದಾರಿ ತಪ್ಪಿದಂತಾಯಿತು. ವಿಧಿ ಯಾರ ಪ್ರಾಣಕ್ಕೆ ಸಂಚಾಕಾರ ತಂದೊಡ್ಡುವನು? ಅವನಾಟವ ಬಲ್ಲವರ್ಯಾರು? ಮೊದಲೇ ಸತ್ತವಳೆಂದು ತಿಳಿದವರಿಗೆ ನಿಜವಾಗಿ ಸತ್ತು ಹುಸಿಯನ್ನು ಸತ್ಯವಾಗಿ ಮಾಡಲು ತನ್ನ ಹಳ್ಳವನ್ನು ತಾನೇ ತೋಡಿಕೊಳ್ಳಲು ಹೊರಟಿದ್ದಳು. ನೀರಜ್ ಮನಸ್ಸು
ಹಾಸ್ಪಿಟಲಿನ ಸನ್ನಿವೇಶಗಳನ್ನು ನೆನಪಿಸುತ್ತಿದ್ದ. ಇಲ್ಲೀಗಲ್ ಕೆಲಸಗಳು ಅಲ್ಲಿ ನಡೆಯುತ್ತಿದ್ದವು. ಯಾರನ್ನೋ ಸಾಯಿಸಲು ಒತ್ತಡ ಹೇರುತ್ತಿದ್ದರು. ಅದನ್ನು ನೋಡಿಬಿಟ್ಟಿದ್ದ ನೀರಜ್. ಅದಕ್ಕೆ ಈ ಶಿಕ್ಷೆ ಅನುಭವಿಸುವಂತಾಯಿತು. ಸದ್ಯ ಪ್ರಾಣವಾದರೂ ಬಿಟ್ಟಿದ್ದಾರಲ್ಲ, ಬದುಕಿತು ಬಡಜೀವ. ಸಮಾಧಾನದ ನಿಟ್ಟುಸಿರು ಬಿಟ್ಟ. ಎಷ್ಟು ದೂರ ಚಲಿಸಿದರೋ ಒಂದು ರಸ್ತೆಯೂ ಕಾಣದಾಗಿತ್ತು. ದೂರದ ಬೆಟ್ಟ ನುಣ್ಣಗೆ ಅನ್ನುವ ಹಾಗೆ ಇನ್ನು ಸಿಕ್ಕೇ ಬಿಟ್ಟಿತು ಎಂದುಕೊಳ್ಳುವಾಗಲೇ ಅದು ಮರಳುಗಾಡಿನಲ್ಲಿ ಮರೀಚಿಕೆಯಾಗುತ್ತಿತ್ತು. ದೇಹ ಆಯಾಸಕ್ಕೆ ಶರಣಾಯಿತು. ಕಾಲುಗಳು ಬಲಹೀನವಾಗಿ ನಡೆಯಲು ಮುಷ್ಕರ ಹೂಡಿದವು. ಇನ್ನು ನಡೆಯಲಾರೆ ಎಂದು ಹೆದರುಸಿರು ಬಿಡುತ್ತಾ ನಂದು ಕುಳಿತು ಬಿಟ್ಟಳು. ಆಯ್ತು, ನಾಳೆ ನೋಡಿಕೊಂಡರಾಯಿತು ಎಂದು ಮರದ ಬುಡದಲ್ಲಿ ಕುಳಿತರು. ಕಣ್ಣುಗಳು ವಿಶ್ರಾಂತಿ ಬಯಸಿದವು. ರಾತ್ರಿ 2 ಗಂಟೆಯಾಗಿತ್ತು. ಮರದ ಬುಡಕ್ಕೆ ತಲೆಯಾನಿಸಿ ಮೈಚಾಚಿದರು. ಇಬ್ಬರಲ್ಲೂ ಒಂದೇ ಪ್ರಶ್ನೆ, ನಾನೇಗೆ ಇಲ್ಲಿ ಬಂದೆ ಎಂದು. ತರ್ಕಕ್ಕೆ ನಿಲುಕದ ಪ್ರಶ್ನೆ. ಬಾನಾಡಿಗಳು ತನ್ನ ಪರಿವಾರದೊಂದಿಗೆ ಹಂಬರಕ್ಕೆ ಹಾರಿಯಾಗಿದ್ದ. ಹಕ್ಕಿಗಳ ಕಲವರಕ್ಕೆ ಕಣ್ಣು ಬಿಟ್ಟಳು. ಅತ್ಯಾಶ್ಚರ್ಯದಿಂದ ಕಣ್ಣುಗಳನ್ನು ಅರಳಿಸಿದಳು. ಭಯಂಕರವಾದ ಭಯದ ಭೀತಿ ಹುಟ್ಟಿಸುತ್ತಿದ್ದ ಕಾನನ ಇದೀನಾ ಎಂದು ದಿಟ್ಟಿಸಿದಳು. ವನದೇವತೆ ಹಸಿರು ಹಾಸಿಗೆಯಲ್ಲಿ ಮೈಚೆಲ್ಲಿ ಕುಳಿತಿದ್ದಳು. ಹಕ್ಕಿಗಳು ಗೂಡು ಬಿಟ್ಟಾಗಿತ್ತು. ಹೂಗಳು ಸುವಾಸನೆ ಬೀರುತ್ತಾ ಶುಭ ಮುಂಜಾನೆಯ ಶುಭಾಶಯ ಕೋರುತ್ತಿದ್ದವು. ಮೃಗಗಳ ಚೀರಾಟವಿಲ್ಲ. ಭಯ ಹುಟ್ಟಿಸುತ್ತಿದ್ದ ಮರಗಳು ಇಂದು ಕಣ್ಣಿಗೆ ತಂಪೆರೆಯುತ್ತಿದ್ದವು. ಬೂರಮ್ಮೆ ಹಸಿರನ್ನೇ ಹೊದ್ದು ನಿಂತಿದ್ದಳು. ಎಲ್ಲೆಲ್ಲಿ ನೋಡಿದರೂ ಹಸಿರು. ಪ್ರಕೃತಿಯ ಸೊಬಗನ್ನು ಆಸ್ವಾದಿಸುತ್ತಿದ್ದವಳಿಗೆ ನಿನ್ನೆ ರಾತ್ರಿ ಒಂದು ಬಕಾಸುರ ಪ್ರಾಣಿಯೊಂದು ನನ್ನ ಜೊತೆ ಬಂದಿತ್ತಲ್ವಾ, ನೆನಪಾಯಿತು. ಸುತ್ತಮುತ್ತ ನೋಡಿದಳು. ಅವನು ನಾಪತ್ತೆ. ಇಷ್ಟು ದಟ್ಟ ಅರಣ್ಯದಲ್ಲಿ ಮನುಷ್ಯರು ಇರುತ್ತಾರಾ? ಇದ್ದರೂ ಈ ಮೃಗಗಳಿಂದ ಉಳಿಯಲು ಸಾಧ್ಯವೇ? ನಾನೇನಾದರೂ ಭೂತದ ಜೊತೆ ಬಂದಿನಾ? ಒಂದು ಕ್ಷಣ ಭಯದ ಛಾಯೆ ಆವರಿಸಿದೆಂತೂ ಸ್ಪಷ್ಟ. ಗುಡ್ ಮಾರ್ನಿಂಗ್ ನಂದು ಮೇಡಮ್, ಬೆಡ್ ಕಾಫಿ ಬೇಕಾ ಎನ್ನುತ್ತಾ ಅವಳ ಬಳಿ ಬಂದ. ಸದ್ಯ ಭೂತ ಅಲ್ಲ, ಮನುಷ್ಯನೇ. ಇಲ್ಲಿ ಪಕ್ಕದಲ್ಲಿ ಜರಿ ಇದೆ, ಮುಖ ತೊಳೆದು ಬನ್ನಿ ಎಂದ. ಚಿಕ್ಕ ಪಾಲ್ಸ್ ರೀತಿ ಸುಂದರವಾಗಿತ್ತು. ಎಷ್ಟು ಚೆನ್ನಾಗಿದೆ ಎಂದು ನೋಡುತ್ತಾ ನಿಂತಳು. ರೀ, ಬೇಗ ಬನ್ನಿ, ನೀವೇನು ಪಿಕ್ನಿಕ್ ಬಂದಿಲ್ಲ ನೋಡುತ್ತಾ ನಿಲ್ಲೋಕೆ. ಯಾವಾಗ ಯಾವ ಪ್ರಾಣಿ ನೀರು ಕುಡಿಯೋಕ್ಕೆ ಬರುತ್ತೋ ಅಂತ ದಿಗ್ಲಾಗ್ತಿದೆ. ನೀವು ನಿಂತುಕೊಂಡು ಕನಸು ಕಾಣುತ್ತಿದ್ದೀರಾ? ಕೂಗಿಕೊಂಡೇ ಭಯತೊಡಗಿದ. ಅವಸರವಾಗಿ ಮುಖ ತೊಳೆದು ಓಡುವ ನಡಿಗೆಯಲ್ಲಿ ಬಂದಳು. ಅವಳ ಕಡೆ ಬೆನ್ನು ಮಾಡಿ ಏನೂ ಮಾಡುತ್ತಿದ್ದ. ಹೊಗೆ ಬರುತ್ತಿತ್ತು. ನೀರಜ್, ಕಾಫಿ ಎಂದಳು. ಮೇಡಮ್ಗೆ ಕಾಫಿ ಬೇಕಾ? ಹೊಸ ಸನ್ರೈಸ್ ಬೇಕಾ ಅಥವಾ ಮಾಲ್ಗುಡಿ ಮಾವಿ ಕಾಫಿ ಬೇಕಾ? ನಾನು ಬದಲಾದೆ, ನೀವು ಬದಲಾಗಿ. ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಬೇಕಾ ಎಂದು ಅವಳ ಕಡೆ ತಿರುಗಿದ. ತಮಾಷೆಗೆ ಕಾಫಿ ಬೇಕಾ ಅಂತ ಕೇಳಿದ್ನಾ? ಕಾಫಿ ಕುಡಿಯುವ ಆಸೆಗೆ ತಣ್ಣೀರು ಎರಚಿದ್ದ. ಏನ್ ಮಾಡುತ್ತಿದ್ದೀರಾ? ಹಿಡುಕಿ ನೋಡಿದಳು. ಕಣ್ ಕಾಣಲ್ವಾ? ಮೀನ್ ಸುಡ್ತಿದ್ದೀನಿ. ಹಸಿ ಸೌದೆಗೆ ಬೆಂಕಿ ಹಚ್ಚುವಾಗ ಹೊಗೆ ಜಾಸ್ತಿಯಾಗಿ ಮೂಗು ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು. ಸೋರ್ಸೋರೆಂದು ಮೂಗೆಳೆದುಕೊಳ್ಳುತ್ತಿದ್ದ. ಪ್ರಾಣಿ ಹಿಂಸೆ ಮಹಾಪಾಪ. ಮುಖ ಸಿಂಡರಿಸಿದಳು. ಮಹಾಪಾಪ ಅಂತ ಅಂದುಕೊಂಡರೆ ನಾವೇ ಯಾವುದಾದರೂ ಪ್ರಾಣಿಗೆ ಫುಲ್ ಮೀಲ್ಸ್ ಆಗಬೇಕಾಗುತ್ತೆ. ನಿನ್ನೆ ತಾವು ತಿಂದಿರೋದು ನನಗೆ ಒಂದು ವಾರವಾದರೂ ಆಗುತ್ತಿತ್ತು. ಹಸಿದು ಇರೋದಕ್ಕೆ ಆಗಲ್ಲ. ಪಾಲಿಗೆ ಸಿಕ್ಕದ್ದು ಪಂಚಾಮೃತ. ಬೇಗ ಬೇಗ ತಿಂದ್ಕೊಳ್ಳಿ, ದಾರಿ ಹುಡುಕಬೇಕು. ನಾನು ಸತ್ರು ತಿನ್ನಲ್ಲ. ಅವನು ಮೀನು ತಿನ್ನೋದು ನೋಡಿ ವಾಕರಿಕೆ ಬಂತು. ಇದನ್ನು ತಿನ್ನಿ ಅಂತ ಯಾರು ಹೇಳಿದ್ದೋ? ನಿಮಗೆ ಬೇರೆ ತಂದಿದ್ದೇನೆ, ತಗೊಳ್ಳಿ ಹಿಂದ. ವಾವ್, ಹಲ್ಸು! ನಿಮ್ಗೇಗೆ ಗೊತ್ತಾಯ್ತು? ಒಂದೊಂದೇ ತಿನ್ನತೊಡಗಿದಳು. ನಿನ್ನೆ 1 ಕಿಲೋಮೀಟರ್ ನಡೆದು ಸುಸ್ತಾಗಿ ಕುಳಿತಾಗಲೇ ಗೊತ್ತಾಗಿತ್ತು ಇದು ಯಾವುದೋ ಮಜ್ಜಿಗೆ ಹುಳಿ ಕೇಸು ಅಂತ. ಅವಳನ್ನು ಅಣುಕಿಸಿದ. 1 ಕಿಲೋಮೀಟರ್ ಅಷ್ಟೇನಾ? 10 ಕಿಲೋಮೀಟರ್ ನಡೆದಿದ್ದು. ನಿಮ್ಗೇನು ಗೊತ್ತೋ? ಲೈಫಲ್ಲಿ ಮೊದಲ ಸಲ ಇಷ್ಟೊಂದು ನಡೆದಿರೋದು. ಹೌದೌದು, ತುಂಬ ಸಾಧನೆ ಮಾಡಿದ್ದೀರಿ. ಇಲ್ಲಿಗೆ ಬರಲು ತುಂಬ ಸಾಧಿಸಿದ್ದೀರಿ ಅಲ್ವಾ? ಸ್ವಲ್ಪ ಹೇಳಿ ಕೇಳೋಣ. ನಿಮ್ಮ ಈ ಸಾಹಸಕ್ಕೆ ಕಾರಣಕರ್ತರು ಯಾರು? ತುಂಬ ಜನ ಕೇಳಲು ಕಾತರದಿಂದ ಕುಳಿತಿದ್ದಾರೆ. ಹೇಳಿ ಮೇಡಮ್, ಈ ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮಲ್ಲಿ ಮಾತ್ರ. ಅವನ ಈ ಪರಿಯ ಮಾತಿಗೆ ನಗು ಹುಕ್ಕಿ ಬಂತು. ನೀರಜ್, ಅಲ್ಲಿ ನೋಡಿ, ದುಂಬಿ ಮಕರಂದ ಹೀರುತ್ತಿದೆ. ಆ ಕಡೆ ಬೆರಳು ಮಾಡಿ ತೋರಿಸಿದಳು. ಹೌದಲ್ವಾ?
ಹಾಗೆ ನೋಡ್ತಾ ಇರಿ, ದೃಷ್ಟಿ ಕದಲಿಸಬೇಡಿ. ರಾಮಕೃಷ್ಣ ಹೆಗಡೆ ಹೈಸ್ಕೂಲ್ನಲ್ಲಿ ಕನ್ನಡ ಶಿಕ್ಷಕರ. ಮೂಲನೆಲೆ ನಂಜನಗೂಡು. ಪತ್ನಿ ಗಾಯತ್ರಿ ಗೃಹಿಣಿ. ಅವರ ಏಕೈಕ ಪುತ್ರಿ ನಂದಿನಿ ಪ್ರಾಥಮಿಕ ಶಿಕ್ಷಣವನ್ನು ನಂಜನಗೂಡಿನಲ್ಲಿ ಮುಗಿಸಿದಳು. ಮೈಸೂರಿಗೆ ವರ್ಗಾವಣೆಯ ಅನಿವಾರ್ಯದಿಂದ ಹುಟ್ಟೂರನ್ನು ಬಿಟ್ಟು ಬರಬೇಕಾಗಿತ್ತು. ಹುಟ್ಟೂರನ್ನು ತೊರೆಯಲು ಹೆಗಡೆಯವರಿಗೆ ಒಂದಿಷ್ಟು ಇಷ್ಟವಿಲ್ಲ. ಬಿಇಒ ಆಫೀಸ್ ಅಲೆದಿದ್ದು ಆಯಿತು, ಪ್ರಯೋಜನವಾಗಲಿಲ್ಲ. ಅನಿವಾರ್ಯವಾಗಿ ಮೈಸೂರಿಗೆ ಕುಟುಂಬ ಸಮೇತರಾಗಿ ತೆರಳಬೇಕಾಗಿತ್ತು. ನಂದಿನಿ ಅದಾಗಲೇ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಳು. ಅತಿ ಸೂಕ್ಷ್ಮ ಮನಸ್ಸಿನ ಹುಡುಗಿ, ಬಹಳ ಚುರುಕು ಹುಡುಗಿ. ಎಲ್ಲವನ್ನೂ ಬಹುಬೇಗನೆ ಗ್ರಹಿಸುತ್ತಿದ್ದಳು. ನಂಜನಗೂಡಿನಲ್ಲಿ ಅವಳ ಒಡನಾಟಕ್ಕೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇದ್ದರು. ಏಕಾಏಕಿ ವರ್ಗಾವಣೆಯಿಂದ ಮೊದಲು ಮಂಕಾದಳು. ಕ್ರಮೇಣ ಹುಮ್ಮಸ್ಸಿಂದ ಓಡಾಡಲು ಆರಂಭಿಸಿದಳು. ನಂದು ಓದಿನಲ್ಲಿ ಚುರುಕು. ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದಿದ್ದಳು. ಪಿಯುಸಿನಲ್ಲಿ ಸೈನ್ಸ್ ತೆಗೆದುಕೊಂಡಳು. ನಂತರ ಇಂಜಿನಿಯರಿಂಗ್ ಮಾಡು ಎಂದು ಕೆಲವರು ಒತ್ತಾಯಿಸಿದರು. ಆದರೆ ಅವಳು ಬಿಎಸ್ಸಿ ಸೇರಿಕೊಂಡಳು. ನಯಾವಿನಯ ಅವಳಲ್ಲಿ ತುಂಬು ತುಳುಕುತ್ತಿತ್ತು. ಮಾತು ಕಡಿಮೆ, ಕೆಲಸ ಜಾಸ್ತಿ. ಬಾಲಕೃಷ್ಣನ್ ಉತ್ತರ ಕರ್ನಾಟಕದವರು. ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿದರು. 3 ಹೆಣ್ಣು ಮಕ್ಕಳು, ಏಕಮಾತ್ರ ಪುತ್ರ. ಗೋಕುಲ್ ಕೃಷ್ಣನ್ ಸುರಸುಂದರ ಯುವಕ. ವಯಸ್ಸು 27. ಮನೆಯಲ್ಲಿ ಮದುವೆ ಮಾಡುವ ಇರಾದೆ ಇದೆ, ಆದರೆ ಅದಕ್ಕೆ ಅವನಲ್ಲ. ಇಂಟೀರಿಯರ್ ಡಿಸೈನ್ ಆಫೀಸ್ ಹೊಂದಿದ್ದಾನೆ. ಮದುವೆಗೆ, ಮನೆ ಗೃಹ ಪ್ರವೇಶಗಳಿಗೆ ಇವನ ಇಂಟೀರಿಯರ್ ಡಿಸೈನ್ ಬಹು ಬೇಡಿಕೆಯಲ್ಲಿತ್ತು. ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಇವನ ಕಿಚನ್ ಇಂಟೀರಿಯರ್ ಡಿಸೈನ್ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಸಿರಿವಂತ ಮನೆತನ. ಮನೆ ಕೂಡ ದೊಡ್ಡ ಬಂಗ್ಲೆ. ಹೆಸರು ಕೃಷ್ಣನ್ ವಿಲ್ಲಾ. ಸಿರಿವಂತರ ಪಟ್ಟಿಯಲ್ಲಿ ಬಾಲಕೃಷ್ಣನ್ ಅವರ ಹೆಸರು ಕೂಡ ಇದೆ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀಪ್ರಿಯ ಮೊದಲ ಮಗಳು. ಲಕ್ಷ್ಮೀಪ್ರಿಯ ಅವರ ಏಕೈಕ ಪುತ್ರಿ ವಿಸ್ಮಯ. ಮೊಮ್ಮಗಳನ್ನು ಮಗನಿಗೆ ತರಬೇಕೆನ್ನುವುದು ಬಾಲಕೃಷ್ಣರ ಮಡದಿ ಜಯಂತಿಯ ನಿಲುವು. ಬಾಲಕೃಷ್ಣರಿಗೂ ಇಷ್ಟವೇ. ಇಷ್ಟೆಲ್ಲ ಐಶ್ವರ್ಯವನ್ನು, ವೈಭವವನ್ನು ಬೇರೆ ಯಾರೋ ಬಂದು ಅನುಭವಿಸುವ ಬದಲು ತನ್ನ ಮೊಮ್ಮಗಳೇ ಬಂದರೆ ಚೆನ್ನಾಗಿರುತ್ತೆ. ಮಗಳು ಅಳೆಯ ಸಂಬಂಧ ಗಟ್ಟಿಯಾಗುತ್ತದೆ. ಕೊನೆಗಾಲದಲ್ಲಿ ಮೊಮ್ಮಗಳೇ ಆದರದಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎನ್ನುವುದು ಅವರ ಅಭಿಪ್ರಾಯ. ಗೋಕುಲ್ ಅಂತೂ ಅಕ್ಕನ ಮಗಳನ್ನು ವರಿಸಲು ಸುತರಾಂ ಇಷ್ಟವಿಲ್ಲ. ವಿಸ್ಮಯ ಮೇಲೆ ಅಂತ ಭಾವನೆಗಳು ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ದಯವಿಟ್ಟು ಯಾರೂ ಒತ್ತಾಯ ಮಾಡಬೇಡಿ ಎಂದು ಕಡಾಖಂಡಿತವಾಗಿ ಹೇಳಿದ್ದ. ವಿಸ್ಮಯಾಳಿಗೂ ಗೋಕುಲ್ ಮೇಲೆ ಒಲವಿಲ್ಲ ಎಂದರಿತು ವಿಷಯವನ್ನು ಮುಂದುವರಿಸುವುದು ಬೇಡವೆಂದು ಸುಮ್ಮನಾದರು. ಬೇರೆ ಕಡೆ ನೋಡಿದರಾಯಿತು. ಗೋಕುಲ್ ಅದಕ್ಕಾದರೂ ಒಪ್ಪಿದರೆ ಸಾಕೆನಿಸಿತು. ಆದರೆ ಗೋಕುಲ್ ಭಾವ ಜಯರಾಮ್ ಪದ್ಮನಾಭ್ ಗೋಕುಲ್ನಂತಹ ಅಳಿಯನನ್ನು ಕಳೆದುಕೊಳ್ಳಲು ತಯಾರಿರಲಿಲ್ಲ. ಗೋಕುಲ್ನ ಒಪ್ಪಿಸಲು ಸಾಧ್ಯವಿಲ್ಲ ಎಂದರಿತು ಮಗಳನ್ನು ಒಪ್ಪಿಸಲು ಅರಸಾಹಸ ಮಾಡಿದ. ಪ್ರಯೋಜನವಾಗಲಿಲ್ಲ. ಕೈಚೆಲ್ಲಿ ಕೂತ. ಲಕ್ಷ್ಮೀಪ್ರಿಯಾಗೂ ಇಷ್ಟವಿತ್ತು. ಆದರೆ ಮಗಳು ತಮ್ಮ ಸಂತೋಷಕ್ಕೆ ಒತ್ತಾಯ ಮಾಡಿದರೆ ಒಪ್ಪಿಕೊಳ್ಳಬಹುದು. ಆದರೆ ಅವರ ಸಂತೋಷವನ್ನು ಬಲಿ ಕೊಡಬೇಕಾಗುತ್ತದೆ ಎಂದು ಮನಗೊಂಡರು. ವಿಸ್ಮಯಾಗೆ 18 ವರ್ಷ. ಈಗಲೇ ಮದುವೆ ಯಾಕೆ ಎಂದು ಗಂಡನನ್ನು ಸಂತೈಸಿದಳು. ಕೃಷ್ಣನ್ ಪರಿವಾರ ಅರಕೆಯ ನಿಮಿತ್ತ ಚಾಮುಂಡಿ ದೇವಿಯ ದರ್ಶನಕ್ಕೆ ಮೈಸೂರಿಗೆ ಹೊರಟಿದ್ದರು. ಗೋಕುಲ್ ಕೆಲಸದ ಜವಾಬು ನೀಡಿ ನೀವು ಹೋಗಿ ಬನ್ನಿ ಎಂದ. ಜಯಂತಿ ಬಿಡಲಿಲ್ಲ. ಎಲ್ಲ ಹೋಗುತ್ತಿದ್ದೇವೆ, ನೀನು ಬರದಿದ್ದರೆ ಹೇಗೆ? ಒಂದಿನ ನಿಮ್ಮವರಿಗೆ ಹೇಳೋ, ಹೇಗೋ ಮ್ಯಾನೇಜ್ ಮಾಡಲು ಎಂದು ಒತ್ತಾಯಿಸಿದರು. ಅವರ ಒತ್ತಾಯಕ್ಕೆ ಮಣಿಯಲೇಬೇಕಾಯಿತು. ಬೆಳಗಿನ ಜಾವಕ್ಕೆ ಹೊರಟರು. ಲೇಟಾದರೆ ಪೂಜೆ ಲೇಟಾಗುತ್ತೆ, ರಶ್ ಆಗುತ್ತೆ ಎಂದು. ಎಲ್ಲರನ್ನೂ ಹೊತ್ತ ಕಾರು ಬೆಂಗಳೂರಿನಿಂದ ಮೈಸೂರಿಗೆ ಸಾಗಿತ್ತು. ಗೋಕುಲ್ಗೆ 2 ಅಕ್ಕ, ಒಬ್ಬಳು ತಂಗಿ. ತಂಗಿ ನಯನಾಳಿಗೆ 2 ಮಕ್ಕಳು. 3 ವರ್ಷದ ಹುಡುಗ, 1 ವರ್ಷದ ಹೆಣ್ಣು ಪಾಪು. ಜಯಂತಿಯವರ ಮೊಮ್ಮಕ್ಕಳು ಎಲ್ಲರೂ ದೊಡ್ಡವರು. ನಯನ ಮಕ್ಕಳೇ ಚಿಕ್ಕವರು. ಅವರನ್ನು ಆಡಿಸುವುದು, ಮುದ್ದಿಸುವುದೇ ಕೆಲಸ. ಚಾಮುಂಡಿ ತಾಯಿಯ ದರ್ಶನಕ್ಕೆ ಕ್ಯೂನಲ್ಲಿ ನಿಂತರು. ಗೋಕುಲ್ಗೆ ಹಸಿವಿನ ಜೊತೆಗೆ ಹೀಗೆ ಕಾದು ಕ್ಯೂನಲ್ಲಿ ಹೋಗುತ್ತಿರುವುದಕ್ಕೆ ಸಿಟ್ಟು ಬಂದಿತ್ತು. ಅಮ್ಮ, ಸುಮ್ಮನೆ ನನ್ನ ಸಮಯ ಹರಣ ಮಾಡಿದ್ದೆ. ನೀವೇ ಬಂದಿದ್ದರೆ ಆಗುತ್ತಿರ್ಲಿಲ್ವಾ? ಎಷ್ಟೊಂದು ಕೆಲಸಗಳಿದ್ದವೋ ಎಲ್ಲವನ್ನೂ ಹಾಳು ಮಾಡಿದೆ ನೀನು ಎಂದು ಅಮ್ಮನನ್ನು ದೂರಿದ. ಎಂಥದ್ದು ನಿನ್ನ ಗೋಳು? ದೇವಸ್ಥಾನಕ್ಕೆ ಬಂದರೋ ನಿನ್ನ ಕೆಲಸದ ಚಿಂತೆ ಬಿಟ್ಟಿಲ್ಲ.
ದೇವರಲ್ಲಿ ಬೇಡಿಕೋ, ಒಳ್ಳೆಯ ಹುಡುಗಿ ಸಿಗ್ಲಿ, ಮುಂದಿನ ವರ್ಷಕ್ಕೆ ಒಂದು ಮಗುವಿನೊಂದಿಗೆ ಇಲ್ಲಿಗೆ ಬರುತ್ತೇವೆ ಎಂದು ಬೇಡಿಕೋ ಎಂದರು. ಛೀ, ಏನಮ್ಮ ನೀನು, ಏನಾದ್ರೂ ಬೇಡಿಕೋ, ನನ್ನ ಮದುವೆ ಬಿಟ್ಟು. ಈಗಲೇ ಮದುವೆಯಾಗಲು ಇಷ್ಟವಿಲ್ಲ. ಇವಾಗಾಗ್ದೆ ತಲೆಯಲ್ಲಿ ನೆರಕೂದ್ಲು ಬಂದು ಮುಖ ಸುಕ್ಕು ಕಟ್ಟಿದಾಗ ಹಾಕ್ತೀಯಾ? ಆಗ್ಲೇ ಆಗುತ್ತೀನಿ ಎಂದ. ಅಷ್ಟರಲ್ಲಿ ಫೋನ್ ರಿಂಗ್ ಅನಿಸಿತು. ಅಮ್ಮ, ಇಲ್ಲಿ ಕ್ರೌಡ್ ಇದೆ, ನಾನು ಆಚೆ ಹೋಗಿ ಮಾತಾಡಿ ಬರುತ್ತೇನೆ. ಇನ್ನೂ ಪೂಜೆ ಶುರುವಾಗಿಲ್ಲ ಅಲ್ವಾ? ಸರಿ, ಬೇಗ ಬರಬೇಕು. ಅಲ್ಲೇ ಆಫೀಸ್ ಕೆಲಸ ಅಂತ ಕೂತ್ ಬಿಡಬೇಡ ಎಂದರು. ಆಫೀಸ್ ಕೆಲಸದ ಸಲುವಾಗಿ ಬಂದಿದ್ದ ಕರೆ ಮಾತಾಡಿ ಕಿಸೆಯೊಳಗೆ ಮೊಬೈಲ್ ಇಳಿಸಿದ. ತನ್ನ ಕುಟುಂಬ ಇರುವ ಕಡೆ ಅವರನ್ನು ಸೇರಲು ಮುಂದೆ ಹೋದವ ಏನೋ ಕಣ್ಣಂತಾಗಿ ಹಿಂದೆ ಬಂದು ಬಕ್ಕಿ ನೋಡಿದ. ದೇವಸ್ಥಾನದ ಪ್ರಾಂಗಣದಲ್ಲಿ ಹುಡುಗಿ ಒಬ್ಬಳು ತುಳಸಿ ಹಾರ ಕಟ್ಟುತ್ತಿದ್ದಳು. ಮುಗಿಯುವ ಹಂತಕ್ಕೆ ಬಂದಿತ್ತು. ಅವಳ ಮುಖದ ಒಂದು ಪಾರ್ಶ್ವ ಮಾತ್ರ ಕಾಣುತ್ತಿತ್ತು. ಸೈಡ್ ಹ್ಯಾಂಗಲ್ಲೇ ಎಷ್ಟು ಚಂದವಾಗಿ ಕಾಣುತ್ತಿದ್ದಾಳೆ. ಫುಲ್ ಫೇಸ್ ಏಕೆ ಕಾಣಬಹುದು, ನೋಡಬೇಕು ಎನ್ನುವ ಹೆಬ್ಬಯಕೆಯಾಯಿತು. ನಾನೇಕೆ ಕಾಲೇಜ್ ಹುಡುಗನಂತೆ ಆಡುತ್ತಿದ್ದೇನೆ? ಇದೆಲ್ಲ ಚಂದವಿಲ್ಲ. ಹೊರಡಲು ಕಾಲು ಕೀಳಲು ಪ್ರಯತ್ನಿಸಿದ. ಬುದ್ಧಿ ಹೊರಡು ಎಂದರೂ ಮನಸ್ಸು ನೋಡು ಎಂದು ಕಾಲುಗಳನ್ನು ಬಂಧಿಸಿತು. ಅತ್ತ ಕಡೆ ಸಾಗಿದ. ತುಳಸಿ ಮಾಲೆ ಕಟ್ಟಿ ಪುರೋಹಿತರಿಗೆ ಕೊಡುತ್ತಿದ್ದಳು. ಅವರು ಪರಿಚಿತರಂತೆ ಮಾತನಾಡುತ್ತಿದ್ದರು. ನಿಜವಾಗಿಯೂ ಮನಸ್ಸನ್ನು ಅಪಹರಿಸಿಬಿಟ್ಟಿದ್ದಳು ನಿರಾಭರಣ ಸುಂದರಿ. ತಲೆ ಕೂದಲಿಗೆ ಆತುರದಿಂದ ಕ್ಲಿಪ್ ಸಿಕ್ಕಿಸಿಕೊಂಡು ಬಂದಿದ್ದಳು. ಕೂದಲಿನ ತುದಿಯಲ್ಲಿ ನೀರು ತೊಟ್ಟಿಕ್ಕುತ್ತಿತ್ತು. ಕಿವಿಯಲ್ಲಿ ಪುಟ್ಟದೊಂದು ಚಿನ್ನದ ಓಲೆ ಬಿಟ್ಟರೆ ಮತ್ತೇನೂ ಇಲ್ಲ. ಮಾಮೂಲಿ ಕುರ್ತಾ ಧರಿಸಿದ್ದಳು. ಅವನನ್ನು ಆಕರ್ಷಿಸಲು ಅವಳೇನೂ ಸರ್ವಾಲಂಕಾರ ಭೂಷಿತೆಯಾಗಿ ಭಾರೀ ರೇಷ್ಮೆ ಸೀರೆಯನ್ನು ಧರಿಸಿರಲಿಲ್ಲ. ಸಾಮಾನ್ಯ ಹುಡುಗಿಯಂತೆ ಬಂದಿದ್ದಳು. ಅವಳ ಕಣ್ಣುಗಳು, ಮುಕ್ತ ಮುಖ, ಮೆಲ್ಲಗೆ ತೆರೆಯುವ ತುಟಿಗಳು, ನಕ್ಕಾಗ ಮುಖದಲ್ಲಿ ಕಾಣುವ ಕಾಂತಿ ಅವನನ್ನು ಸೆಳೆದಿದ್ದವು. ಒಂದೆರಡು ಅವಳ ಫೋಟೋ ಕ್ಲಿಕ್ಕಿಸಿಕೊಂಡ. ಅವಳು ಎಲ್ಲೇ ಹೋದರೂ ಹಿಂಬಾಲಿಸತೊಡಗಿದ. ಗರ್ಭಗುಡಿಯ ಹತ್ತಿರ ಹೋಗುತ್ತಿದ್ದಳು. ಅವಳಿಗೆ ನೇರ ಪ್ರವೇಶ ಇರಬೇಕು ಅನಿಸಿ ಅವಳ ಹಿಂದೆ ಗರ್ಭಗುಡಿಯ ಕಡೆ ಹೋಗುತ್ತಿದ್ದವನನ್ನು ನಯನ ಅವನ ಶರ್ಟ್ ಹಿಡಿದು ಜಗ್ಗಿದಳು. ಹಿಂದೆ ಮುಗ್ಗರಿಸಿ ನೇರವಾಗಿ ನಿಂತ. ಅಣ್ಣ, ಏನ್ ಮಾಡ್ತಿದ್ಯಾ? ನೀನು ಈ ಕ್ಯೂನಲ್ಲಿ ಬರಬೇಕು. ನಮ್ಗಿಂತ ಮೊದಲು ಬಂದು ವೇಟ್ ಮಾಡುತ್ತಿದ್ದಾರೆ. ನೀನ್ ರೂಲ್ಸ್ ಬ್ರೇಕ್ ಮಾಡ್ತಿದ್ಯಾ? ಗೊತ್ತಾಗ್ಲಿಲ್ಲ ಎನ್ನುತ್ತಾ ಹಣೆ ನೀವಿಕೊಂಡ. ಅವನು ನಿಂತಿದ್ದ ಆಪೋಸಿಟ್ ಲೈನ್ನಲ್ಲಿ ಅವನ ನೇರಕ್ಕೆ ಬಂದು ನಿಂತಳು. ದೇವಿ ದರ್ಶನ ಮಾಡಿದನೋ ಗೊತ್ತಿಲ್ಲ, ಅವಳ ದರ್ಶನ ಚೆನ್ನಾಗಿ ಮಾಡಿದ. ಅವಳು ಸಹಜವಾಗಿಯೇ ಇದ್ದಳು. ಆದರೆ ಗೋಕುಲ್ಗೆ ನನ್ನನ್ನೇ ನೋಡುತ್ತಿದ್ದಾಳೆ ಅನಿಸತೊಡಗಿತು. ಅವಳನ್ನು ನಾನು ಗಮನಿಸುತ್ತಿರುವುದು ಗೊತ್ತಾಗಿ ಬಿಟ್ಟಿದೆಯಾ? ಯೋಚನೆಗೀಡಾದ. ಅಷ್ಟರಲ್ಲಿ ಜಯಂತಿ ಅವರು ನಯನಾಳ ಮಗುವನ್ನು ಎತ್ತಿ ಸುಸ್ತಾಗಿದ್ದರು. ಗೋಕುಲ್ಗೆ ಸ್ವಲ್ಪ ಹೊತ್ತು ಎತ್ತಿಕೊಳ್ಳುವಂತೆ ಕೊಟ್ಟರು. 1 ಕ್ವಿಂಟಾಲ್ ಅಕ್ಕಿ ಬೇಕಾದರೂ ಹೊತ್ಕೊಂಡು ನಿಲ್ಬಹುದು, ಆದರೆ ಮಗುವನ್ನು ಎತ್ತಿಕೊಳ್ಳುವುದು ಕಷ್ಟ ಎನ್ನುತ್ತಾ ಜಡ ಹಿಡಿದ ತನ್ನ ಕೈಯನ್ನು ಚಿಮ್ಮುತ್ತಿದ್ದರು. ಅಮ್ಮ, ನಿನ್ನ ಕಂತೆ ಪುರಾಣ ಪ್ರವಚನ ನಿಲ್ಲಿಸು ಎಂದ. ಅವನಿಗೀಗ ಏಕಾಂತ ಬೇಕಿತ್ತು. ಅಯ್ಯೋ, ಅವಳು ನನ್ನ ಕಡೆ ನೋಡುತ್ತಿದ್ದಾಳೆ. ತೋಳಲ್ಲಿ ಮಗುವನ್ನು ನೋಡಿ ನನ್ನದೇ ಎಂದುಕೊಂಡರೆ? ಹೇ ನೈನಾ, ತಗೋ ನಿನ್ ಮಗು ಎಂದು ಅವಳ ಕೈಗೆ ಮಗುವನ್ನ ತುರುಕಿದ. ಇಷ್ಟೆಲ್ಲ ಡ್ರಾಮಾ ಬೇಕಿತ್ತಾ? ನಾನೇಕೆ ಹೀಗೆ ಮಾಡುತ್ತಿದ್ದೀನಿ? ಅವಳು ನೋಡಿದರೆ ನನಗೇನೋ ಎಂದು ಕೊರಳು ಪಟ್ಟಿಯನ್ನು ಸರಿ ಮಾಡಿಕೊಂಡು ನಿಂತ. ನೈನಾಳಿಗಂತೂ ಪರಮಾಶ್ಚರ್ಯ ಉಂಟು ಮಾಡಿತು ಗೋಕುಲ್ನ ವರ್ತನೆ. ಎಷ್ಟೋ ದಿನ ನೈನಾಳ ಮಗು ಅಳುವಾಗ ಎತ್ತಿಕೊಂಡು ಸಂತೈಸಿದ್ದ. ಹೆಗಲ ಮೇಲೆ ಕಟ್ಟಿ ತಟ್ಟಿ ಮಲಗಿಸುತ್ತಿದ್ದ. ಇಂದು ಅವನೇ ಮಗು ಬೇಡವೆಂದು ಒರಟಾಗಿ ನಯನಾಳ ತೋಳಿಗೆ ಒರಗಿಸಿದ್ದ. ಅವನ ಈ ವರಸೆ ನಯನಾಳಿಗೆ ಹೊಸದಾಗಿ ಕಾಣುತ್ತಿತ್ತು. ಹಿಂದೆಂದೂ ಯಾರೂ ಆಕರ್ಷಿಸಿರಲಿಲ್ಲ, ಮುಂದೆಂದೂ ಯಾರೂ ಆಕರ್ಷಿಸುವುದಿಲ್ಲ. ಏನು ಈ ಸೆಳೆತ? ನಿನ್ನ ನಿಲುವಿಗೆ ನನ್ನ ಮೇಲೆ ಅನುಮಾನ, ನಿನ್ನ ಮೇಲೆ ಮನಸ್ಸಾಗಿದೆ. ಮೈಸೂರು ಹುಡುಗಿ ಅವನನ್ನು ಮನಸೂರೆ ಮಾಡಿದ್ದಂತೂ ನಿಜ. ಅವನ ಊಟ, ತಿಂಡಿ ಸಮಯ, ಕೆಲಸದ ಸಮಯ, ಅತಿ ಹೆಚ್ಚು ಸಮಯ ಅವಳೇ ಆಕ್ರಮಿಸಿಕೊಂಡಿದ್ದಳು. ಏನಿದು, ಇಷ್ಟೊಂದು ಕಾಡುತ್ತಿದ್ದಾಳೆ? 1 ತಿಂಗಳೇ ಕಳೆದಿದೆ, ಇನ್ನೂ ಅವಳ ಗುಂಗಿನಲ್ಲಿ ಇದ್ದೀನಿ. ಅಂದರೆ ನನಗೆ ಪ್ರೀತಿಯಾಗಿದೆಯಾ? ಯೋಚಿಸಿದ. ತಕ್ಷಣ ಕಣ್ಮುಚ್ಚಿ ತೆಗೆದ. ಅವಳೇ ಅನಾಮಿಕ ಹುಡುಗಿ. ಗೋಕುಲ್ನ ಕಣಕಣದಲ್ಲೂ ಬೆರೆತು ಹೋಗಿದ್ದಳು. ಅವಳು ಯಾರೆಂದು ಗೊತ್ತಿಲ್ಲ, ಹೆಸರಂತೂ ಮೊದಲೇ ಗೊತ್ತಿಲ್ಲ. 1-2 ಫೋಟೋ ಇದೆ ಅಷ್ಟೇ. ಹೇಗೆ ಹುಡುಕಲಿ ಯೋಚಿಸುತ್ತಾ ತಲೆ ಕೆರೆದುಕೊಂಡ. ಏನು ಹೊಡೆದಂತೆ ಎಸ್ ಎನ್ನುತ್ತಾ ಸಣ್ಣದಾಗಿ ವಿಸಿಲ್ ಹೊಡೆಯುತ್ತಾ ಮೈಸೂರು ಕಡೆ ಹೊರಟ.
ಪೂಜೆ ಮಾಡುವ ಪುರೋಹಿತರು ಗೋಕುಲ್ ಅಪ್ಪನಿಗೆ ಪರಿಚಿತರು. ಅವರ ಸಹಾಯ ಕೋರಿದರೆ ಉತ್ತಮ ಅನಿಸಿತು. ಅವರನ್ನು ಭೇಟಿ ಮಾಡಿದ. ಅವರು ಗೋಕುಲ್ನನ್ನು ಪತ್ತೆ ಹಚ್ಚಿದರು. ಬಾಲಕೃಷ್ಣನ್ ಅವರ ಮಗನಲ್ವಾ? ಮೊದಲಿಗರಾಗಿ ಕೇಳಿದರು. ಹೌದು ಅಂಕಲ್ ಎಂದು ಪರಿಚಯದ ನಗೆ ಬೀರುತ್ತಾ ಅವಳ ಫೋಟೋ ತೋರಿಸಿದ. ಇವರ ಬಗ್ಗೆ ಬೇಕಿತ್ತು ಎಂದ. ಗೋಕುಲಪ್ಪ, ಇವರು ನಮ್ಮ ಮಾಸ್ಟರ್ ಮಗಳು ನಂದಿನಿ ಎಂದರು. ಇವರಿಗೆ ಚೆನ್ನಾಗಿ ಗೊತ್ತು, ಇವರ ಕಡೆಯಿಂದ ಸಹಾಯ ನಿರೀಕ್ಷಿಸಬಹುದು ಎಂದುಕೊಂಡ. ಅದು ಅಂಕಲ್ ಹೇಳಲು ತಡವರಿಸಿದ. ಹೇಳಪ್ಪ, ಅದೇನು ಎಂದರು. ಈ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ಮುಂದೆ ಹೇಳಲು ಅವನಿಗೆ ಸಂಕೋಚವಾಯಿತು. ಗೊತ್ತಾಯ್ತು ಬಿಡಪ್ಪ, ಅವರು ನಿಮ್ಮ ಜಾತಿಯವರೇ, ಮಡಿವಂತರು, ನಸುನಗುತ್ತಾ ಹೇಳಿದರು. ಸತ್ಯ, ನಮ್ಮ ಜಾತಿಯವರೇ. ಒಪ್ಪಿಸುವ ಒಂದು ಜವಾಬ್ದಾರಿ ಕಡಿಮೆಯಾಯಿತು ಮನಸ್ಸಿನಲ್ಲೇ ಅಂದುಕೊಂಡ. ಪ್ರೀತಿ ಪ್ರೇಮ ಅಂತ ಅವರಿಗೆ ನಂಬಿಕೆ ಇಲ್ಲಪ್ಪ ಎಂದರು. ಕೊನೆಯ ಆಶಾಕಿರಣ ಬತ್ತಿ ಹೋದಂತಾಯಿತು. ಅಂಕಲ್, ನೀವೇ ಒಂದು ಸಂಬಂಧ ಇದೆ ಅಂತ ಹೇಳಿ ಒಪ್ಪಿಕೊಳ್ಳುತ್ತಾರೆ. ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂಕಲ್, ಪ್ಲೀಸ್ ಎಂದು ಗೋಗರೆದ. ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬೇಡಪ್ಪ, ಫೋನ್ ನಂಬರ್ ಕೊಡು ಯಾವುದಕ್ಕೂ ಎಂದರು. ಬೆಂಕಿಯ ಹಾಸಿಗೆಯಲ್ಲಿ ಕುಳಿತಂತೆ ಚಡಪಡಿಸಿದ. ಒಂದು ವಾರವಾದರೂ ಅವನು ನಿರೀಕ್ಷಿಸಿದ ಕರೆ ಬರಲಿಲ್ಲ. ಅಂಕಲ್ ನಂಬರ್ನ ಕೇಳಬೇಕಿತ್ತು. ಎಂಥ ಕೆಲಸವಾಯಿತು? ಕೆಲಸದಲ್ಲಿ ತೊಡಗಲು ಮನಸ್ಸಿಲ್ಲ. ನಿರುತ್ಸಾಹ ಮನೆ ಮಾಡಿತು. ಪುರೋಹಿತರು ನಂದಿನಿ ಅಪ್ಪನನ್ನು ಒಪ್ಪಿಸಲು ಸಫಲರಾದರು. ಇನ್ನೂ ಓದು ಮುಗ್ದಿಲ್ಲ, ಸದ್ಯಕ್ಕೆ ಮದುವೆ ಮಾಡುವ ಇರಾದೆ ನನಗಿಲ್ಲ ಎಂದರೂ ಬಿಡದೆ ಒಂದು ವಾರ ಅವರ ಮನೆ ದಾರಿ ಸವಿಸಿದರೂ ಒಪ್ಪಿಸಲು. ಒಂದ್ಸಲ ಬಂದು ನೋಡಿಕೊಂಡು ಹೋಗಲಿ, ನೋಡಿದ ತಕ್ಷಣ ಮದುವೆಯಾಗುವುದಿಲ್ಲ. ನಮ್ಮ ನಂದು ತುಂಬ ಅದೃಷ್ಟ ಮಾಡಿದ್ದಾಳೆ ಅಂತ ಮನೆತನದ ಹುಡುಗನನ್ನು ವರಿಸಲು ಎಂದೇಳಿ ಒಪ್ಪಿಸಿದ್ದರು. ಒಂದು ವಾರದ ಬಳಿಕ ಗೋಕುಲ್ ಖುಷಿಯಾದ. ಕೋಟಿ ನಕ್ಷತ್ರಗಳನ್ನು ಒಟ್ಟಿಗೆ ಬಾಚಿಕೊಂಡಂತಾಯಿತು ಅವನ ಮನಸ್ಸು. ಮನೆಯಲ್ಲಿ ಹೇಗೆ ಹೇಳೋದು? ಅಂಜಿಕೆಯಾಯಿತು. ಪ್ರೀತಿ ಪ್ರೇಮವೆಂದರೆ ಕಾಲು ಎಳೆಯುತ್ತಾರೆ. ಅಮ್ಮನೇ ಸರಿ. ಅಮ್ಮನೊಂದಿಗೆ ಹೆಚ್ಚು ಸಲಿಗೆ. ಜಯಂತಿ ಅವರಿಗೆ ಖುಷಿಯಾಯಿತು. ಮಗ ಮದುವೆಗೆ ಒಪ್ಪಿಕೊಂಡನೆಂದ. ಹುಡುಗಿಯನ್ನು ಮೆಚ್ಚಿಕೊಂಡರು. ಬಾಲಕೃಷ್ಣನ್ ಅವರನ್ನು ಒಪ್ಪಿಸಿದರು. ಒಂದು ಒಳ್ಳೆ ಹುಡುಗಿ ನೋಡಿ ಅಂತ ಪುರೋಹಿತರಿಗೆ ಹೇಳಿದ್ದೆ. ಫೋನ್ ನಂಬರ್ ಕೊಟ್ಟು ಬಂದಿದ್ದೆ. ಇವತ್ತು ಫೋನ್ ಮಾಡಿದ್ರು. ಒಂದು ಹುಡುಗಿ ಇದ್ದಾಳಂತೆ, ನಾಳೆ ಹೋಗೋಣ ನೋಡುವುದಕ್ಕೆ ಎಂದರು. ನನ್ನದೇನಿಲ್ಲ, ನಿನ್ನ ಮಗ ಬರುತ್ತಾನಾ ಕೇಳು ಎಂದರು. ಇಷ್ಟಕ್ಕೆಲ್ಲ ಕಾರಣಕರ್ತ ಅವನೇ ಅಲ್ಲವೇ? ಒಪ್ಪೋದೇನು ಬಂತು? ಬೇಕಾದರೆ ಇಲ್ಲಿಂದ ಅಲ್ಲಿಗೆ ಮುಡಿ ಹುರುಳಿ ಬಿಡುತ್ತಾನೆ. ಏನಿಚ್ಛಿಸುತ್ತಿದ್ದೀಯ ಜಯಂತಿ ಎಂದರು. ಏನೂ ಇಲ್ಲ, ಅವನನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ನೀವು ನಾಳೆ ತಯಾರಾಗಿರಿ ಎಂದರು. ಅಮ್ಮ ಮಗ ಏನೋ ಮಸ್ಲತ್ ನಡೆಸುತ್ತಿರುವ ಹಾಗೆ ಕಾಣುತ್ತೆ ಎಂದರು. ನಿಮಗೆ ಇದೊಂದು ಕೆಲಸ, ನನ್ನ ಮೇಲೆ ಗೂಬೆ ಕೂರಿಸೋದು. ಗೊಣಗುತ್ತಾ ಅಲ್ಲಿಂದ ಕಾಲ್ಕಿತ್ತರು. ನಂದುನ ನೋಡೋದಿಕ್ಕೆ ಗಂಡಿನ ಕಡೆಯವರು ಬರುತ್ತಾರೆ. ನಾಳೆ ಅವಳು ಕಾಲೇಜ್ಗೆ ಹೋಗೋದು ಬೇಡ. ಒಳಬರುತ್ತಾ ಹೆಂಡತಿ ಗಾಯತ್ರಿ ಕೈಗೆ ತರಕಾರಿ ಚೀಲ ಕೊಡುತ್ತಾ ಹೇಳಿದರು. ಆಯ್ತು ಎನ್ನುವಂತೆ ತಲೆ ಅಲುಗಾಡಿಸಿದರು. ಜೋಯಿಸರ ಮನೆಗೆ ಹೋಗಿ ಬರ್ತೀನಿ, ಎಷ್ಟೊತ್ತಿಗೆ ಬರುತ್ತಾರೆ ಕೇಳಬೇಕು. ಹೊರ ನಡೆದರು. ಅಪ್ಪನ ಮಾತು ಮೊದಲೇ ಕೇಳಿಸಿಕೊಂಡಿದ್ದಳು. ಗಾಯತ್ರಿ ಹೇಳುವ ಮೊದಲೇ ಮುಖ ಗಂಟಿಕ್ಕಿ, ಇನ್ನೂ ಓದಬೇಕು, ಈಗಲೇ ಮದುವೆ ಬೇಡ, ಗಟ್ಟಿಯಾಗಿ ಹೇಳುತ್ತಿದ್ದಳು. ಅಪ್ಪ ಹೇಳಿದಷ್ಟು ಕೇಳು ನಂದು, ಬೇರೆ ಮಾತು ಬೇಡ. ಗದರುತ್ತಾ ಬುದ್ಧಿವಾದ ಹೇಳುತ್ತಿದ್ದರು. ಗಂಡನ ಮಾತೆ ವೇದವಾಕ್ಯವೆಂದು ನಂಬಿದವರು. ಅಮ್ಮ ಮಗಳ ಮಾತುಗಳು ಕಿವಿಗೆ ಬೀಳುತ್ತಿದ್ದಂತೆ ಮೆಟ್ಟಿದ್ದ ಚಪ್ಪಲಿಯನ್ನು ಕಳಚಿ ಹೊಳಬಂದರು. ನಮ್ಮ ವಿನಾಯಕ ಜೋಯಿಸರು ಹೇಳಿದ್ದಾರೆ ಅಂದರೆ ಅದಕ್ಕೊಂದು ತೂಕ ಇರುತ್ತೆ. ನಿನ್ನ ಒಳ್ಳೆಯದಕ್ಕೆ ತಯಾರಾಗಿರೋ. ನೋಡೋಕೆ ಬಂದ ತಕ್ಷಣ ಮದುವೆಯಾಗಲ್ಲ. ಮಮತೆಯಿಂದ ಮಗಳ ಮೈದಡವಿದರು. ಮಗಳು ಇನ್ನೊಮ್ಮೆ ಮದುವೆ ಬೇಡ ಎಂದಿದ್ದರೆ ಬೇಡವೆಂದು ಜೋಯಿಸರಿಗೆ ಹೇಳಬೇಕು ಎಂದುಕೊಂಡಿದ್ದರು. ನಂದು ಮೌನವಾಗಿದ್ದು ನೋಡಿ ಮೌನಂ ಸಮ್ಮತಿ ಲಕ್ಷಣಂ ಅಂದುಕೊಂಡರು. ಕೃಷ್ಣನ್ ಅವರು ಹೆಂಡತಿ ಮಗನೊಂದಿಗೆ ಹಳೆಯನನ್ನು ಕರೆದುಕೊಂಡು ಮೈಸೂರು ಕಡೆ ಹೊರಟರು. ಮೈಸೂರು ತುಂಬಾ ದೂರವಾಯಿತು. ಇಲ್ಲೇ ಎಲ್ಲಾದರೂ ನೋಡಿದರೆ ಆಗುತ್ತಿತ್ತು ಎಂದು ಜಯರಾಮ್ ಕಾರು ಓಡಿಸುತ್ತಾ ಗಳಿಗೆಗೊಮ್ಮೆ ತಗಾದೆ ತೆಗೆಯುತ್ತಿದ್ದರು. ಇದರ ಪರವೇ ಇಲ್ಲದೆ ಗೋಕುಲ್ ನಂದೋಳಿನ ಸವಿಗಣಿಸು ಕಾಣುತ್ತಿದ್ದ. ಒಬ್ಬೊಬ್ಬನೇ ನಗುತ್ತಾ ವಿಚಿತ್ರವಾಗಿ ಹಾಡುತ್ತಿದ್ದ. ಕೃಷ್ಣನ್ ಅವರು ಅವನನ್ನು ಗಮನಿಸಿದರು. ಅವನ ವರ್ತನೆ ವಿಚಿತ್ರವೆನಿಸಿತ್ತು. ಅವನದು ಯಾವಾಗಲೂ ಗಂಭೀರ ಸ್ವಭಾವ. ಜಯಂತಿ ಅವರು ಮಗನ ಕಿವಿಯ ಬಳಿ ಬಾಗಿ, ಅಪ್ಪ ನಿನ್ನನ್ನು ಗಮನಿಸುತ್ತಿದ್ದಾರೆ, ಸುಮ್ಮನೆ ಕೂರು
ಎಂದು ಮೊಣಕೈಯಲ್ಲಿ ಅವನ ಹೊಟ್ಟೆಗೆ ತಿವಿದರು. ಇಷ್ಟೊಂದು ಖುಷಿ ಪಡುವ ಅವಶ್ಯಕತೆ ಇಲ್ಲ. ಇನ್ನೂ ಅವರು ಒಪ್ಪುತ್ತಾರೋ ಇಲ್ಲವೋ ಯೋಚನೆಯಾಗಿದೆ. ನೀನ್ ನೋಡಿದ್ರೆ ಮದುವೆನೇ ಆಗಿ ಹೋಗಿರುವ ಹಾಗೆ ಹರ್ಷಿಸುತ್ತಿದ್ದೀಯ. ಗಂಭೀರವಾಗಿ ಇರಬಾರದೆ ಎಂದರು. ಅಪಶಕುನ ನುಡಿಬೇಡಮ್ಮ. ನನ್ನ ಮನಸ್ಸು ಹೇಳುತ್ತಿದೆ, ಅವರು ಖಂಡಿತ ಒಪ್ಪುತ್ತಾರೆ. ನಿನ್ನ ಮನಸ್ಸು ಹೇಳಿದಾಗೆ ನಡೆದರೆ ನೀನೇಕೆ ಆಫೀಸ್ ತೆರೆದೆ? ಸಾವಿರಾರು ಜನರಿಗೆ ಸಂಬಳ ಕೊಟ್ಟು ಕಷ್ಟಪಡುವ ಅವಶ್ಯಕತೆ ಇತ್ತ? ಒಂದು ಜ್ಯೋತಿಷ್ಯ ಹೇಳುವ ಆಫೀಸ್ ಇಟ್ಟುಕೊಂಡಿದ್ದರೆ ಆಗಿತ್ತು. ಹೇಗಿದ್ರು ನಿನ್ ಮನಸ್ಸು ಹೇಳಿದಾಗೆ ಅಲ್ವಾ ನಡೆಯೋದು? ಮುಸಿ ಮುಸಿ ನಕ್ಕರು. ಅಮ್ಮ, ನೀನೂ ಕಾಲೆಳೆಯುತ್ತೀಯಾ? ಟೂ ಮಚ್. ಗಂಭೀರತೆಯನ್ನು ಮುಖದ ಮೇಲೆ ಹೊದ್ದು ಕುಳಿತ. ಜಯಂತಿ ಬಾಲಕೃಷ್ಣ ಅವರಿಗೆ ನಂದು ತುಂಬ ಹಿಡಿಸಿದಳು. ಗೋಕುಲ್ ಅವಳನ್ನು ಕತ್ತೆತ್ತಿ ನೋಡುವುದಕ್ಕೂ ಹಂಜಿದ. ಎಲ್ಲಿ ದೇವಸ್ಥಾನದಲ್ಲಿ ಅವಳನ್ನು ನಾನು ನೋಡುತ್ತಿದ್ದೆ ಎಂದು ಗೊತ್ತಾಗಿ ಬಿಟ್ಟರೆ ಅನ್ನುವುದೇ ಅವನ ಕಳವಳ. ಕೃಷ್ಣನ್ ಅಂತಸ್ತಿಗೆ ಹೆಗಡೆಯವರ ಅಂತಸ್ತಿಗೆ ಅಜಗಜಾಂತರ ವ್ಯತ್ಯಾಸವಿತ್ತು. ಹೆಗಡೆಯವರೇ ಮೊದಲಾಗಿ ಮಾತನಾಡಿದರು. ನಿಮಗೆ ಸಮನಾದ ಸಂಬಂಧ ನಮ್ಮದಲ್ಲ, ಇನ್ನೊಮ್ಮೆ ಯೋಚಿಸಿ ನೋಡಿ ಎಂದರು. ಅಷ್ಟು ದೊಡ್ಡವರು ನಮ್ಮ ಮನೆ ಹೆಣ್ಣಿಗೆ ಬಂದಿದ್ದಾರೆ ಎನ್ನುವುದೇ ದೊಡ್ಡ ವಿಷಯ. ತಪ್ಪು ತಿಳಿಬೇಡಿ ಹೆಗಡೆಯವರೇ, ನಮಗೆ ಅಂತಸ್ತು ಮುಖ್ಯವಲ್ಲ, ವ್ಯಕ್ತಿತ್ವ ಮುಖ್ಯ. ನಿಮ್ಮ ಮಗಳು ನಮಗೆ ತುಂಬ ಹಿಡಿಸಿದ್ದಾಳೆ. ನೀವೇನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ, ನಾವೇ ನೋಡಿಕೊಳ್ಳುತ್ತೇವೆ. ನೀವೊಮ್ಮೆ ಬಂದು ನಮ್ಮ ಮನೆ ನೋಡಿಕೊಂಡು ಹೋಗಿ. ಅಂತಸ್ತಿನ ವಿಚಾರದಲ್ಲಿ ಮನಸ್ಸಿನ ಮಾತು ನೇರವಾಗಿ ಹೇಳಿದ್ದಕ್ಕೆ ಹೆಗಡೆಯವರ ಮೇಲೆ ಅಭಿಮಾನ ದುಪ್ಪಟ್ಟಾಯಿತು. ಆಯ್ತು, ನೋಡೋಣ, ಬಿಡುವು ಮಾಡಿಕೊಂಡು ಬರುತ್ತೇವೆ. ಕೃಷ್ಣನ್ ಅವರ ಹೃದಯ ವಿಶಾಲತೆಗೆ ವಿಸ್ಮಯಗೊಂಡರು. ಹುಡುಗ ಹುಡುಗಿ ಮಾತಾಡಿಕೊಳ್ಳಲಿ, ಅವರ ಇಷ್ಟ ಕಷ್ಟಗಳು ಗೊತ್ತಾಗಬೇಕಲ್ಲ. ಅಸಲಿ ವಿಷಯ ತಿಳಿಯದ ಅಪ್ಪನಿಗೆ ಮಗನ ಒಪ್ಪಿಗೆ ಮುಖ್ಯವಾಗಿತ್ತು. ಹೆಗಡೆಯವರು ಗಾಯತ್ರಿ ಇಬ್ಬರು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡರು. ಅವರ ಗೊಂದಲ ಅರ್ಥ ಮಾಡಿಕೊಂಡರು. ಮಡಿ ಆಚಾರ ವಿಚಾರ ಅನ್ನೋ ಗೊಡ್ಡು ಸಂಪ್ರದಾಯಗಳಿಗೆ ನಮ್ಮ ಮಕ್ಕಳು ಬಲಿಯಾಗುವುದು ಬೇಡ. ನಮ್ಮ ಇಷ್ಟಗಳಿಗೆ ಬೆಲೆ ಕೊಡುವುದು ಬೇಡ. ಅವರಿಷ್ಟ ಏನೆಂದು ತಿಳಿದುಕೊಂಡ ನಂತರ ಮುಂದುವರಿಯೋಣ. ಹೆಗಡೆಯವರಿಗೆ ಕೃಷ್ಣನ್ ಮಾತು ಸರಿ ಅನಿಸಿತು. ನಂದು, ಅವರನ್ನು ಕರೆದುಕೊಂಡು ಹೋಗು ಎಂದರು. ಗೋಕುಲ್ ನಂದಿನಿಲನ್ನು ಹಿಂಬಾಲಿಸಿದ. ಏನು ಮಾತಾಡುವುದೆಂದು ಇಬ್ಬರಿಗೂ ತೋಚಲಿಲ್ಲ. ಸುಮ್ಮನೆ ಇಬ್ಬರು ತಲೆ ತಗ್ಗಿಸಿ ನಿಂತಿದ್ದರು. ನಂದಿನಿ ಮೊದಲು ಮಾತೆತ್ತಿದಳು. ಇದರಲ್ಲಿ ನಿಮ್ಮದೇನು ಕೈವಾಡ ಇಲ್ಲ ತಾನೇ? ಯಾರ ಕೈವಾಡ? ತೊದಲುತ್ತಾ ನುಡಿದ. ನನಗೆ ಗೊತ್ತು, ನೀವು ದೇವಸ್ಥಾನದಲ್ಲಿ ನನ್ನನ್ನು ಹಿಂಬಾಲಿಸುತ್ತಿದ್ದದ್ದು, ನನ್ನ ಅನುಮತಿ ಇಲ್ಲದೆ ಫೋಟೋ ತೆಗೆದುಕೊಂಡಿದ್ದು ನೀವೇ ಅಂತ. ಅವಳ ಮಾತಿನಲ್ಲಿ ದೇವಸ್ಥಾನದಲ್ಲಿ ನೋಡಿದ ವ್ಯಕ್ತಿ ಈತನೇ ಅನ್ನುವ ಸ್ಪಷ್ಟತೆ ಇತ್ತು. ಗೋಕುಲ್ನ ಗಂಟಲಿನ ಪಸೆ ಹಾರಿ ಹೋಯಿತು. ಅದು ಏನಂದ್ರೆ ಅತ್ತಿತ್ತ ನೋಡತೊಡಗಿದ. ಹೇಳಿ, ಏನದು? ಧೈರ್ಯ ಮಾಡಿ ಎಲ್ಲ ಹೇಳಿದ. ಪುರೋಹಿತರ ಸಹಾಯ ಕೋರಿದ್ದನ್ನೂ ಬಿಡದೆ ಹೇಳಿದ. ಅಬ್ಬಾ, ಸಾಹಸ ಮಾಡಿದ್ದೀರಾ. ನನಗೆ ಇಷ್ಟ ಇಲ್ಲ ಎಂದರೆ ಏನ್ ಮಾಡುತ್ತೀರಾ? ಅಯ್ಯೋ, ಹಾಗೆ ಹೇಳ್ಬೇಡಿ, ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಚಿಕ್ಕ ಮಗುವೊಂದು ಚಾಕ್ಲೇಟ್ ಬೇಡುವಂತೆ ವಿನಂತಿಸಿಕೊಳ್ಳುತ್ತಿದ್ದ. ಹೇಗೆ ನಂಬುವುದು? ಹುಬ್ಬು ಹಾರಿಸಿ ಕೇಳಿದಳು. ಅಮ್ಮ ಅಂತ ಚೀರುತ್ತಾ ಚಂಕನೆ ಹಾರಿ ಮಂಚ ಹೇರಿ ಕುಳಿತ. ಹಿರವೆಗೂಡಿನ ಮೇಲೆ ಕಾಲಿಟ್ಟಿದ್ದ. ಹಿರವೆಗಳು ಕಚ್ಚಿದವು. ಅವನತ್ತಿರ ಧಾವಿಸಿದಳು. ಏನಾಯ್ತು ಎಂದಳು. ನೋಡ್ರಿ, ಹಿರವೆಗಳು. ಹಿಟ್ಟೇನಾದ್ರೂ ಇದ್ರೆ ಸ್ಪ್ರೇ ಮಾಡಿ. ಹಾವು ಕಣ್ಣಂತೆ ಬೆದರಿದ್ದ. ಪ್ರಾಣಿ ಹಿಂಸೆ ಮಹಾಪಾಪ. ಸಕ್ಕರೆ ಹಾಕಿದರೆ ತಿಂದು ಹೋಗಿಬಿಡುತ್ತವೆ. ಹಿರಿ. ಸಕ್ಕರೆ ತರಲು ಅಡಿಗೆ ಮನೆ ಕಡೆಗೆ ತೆರಳಿದಳು. ಪಾಪಿ ಇರುವೆಗಳು. ನನ್ನ ಕಾಲು ಕಚ್ಚಿ ಕೆಂಪಾಗಿದೆ, ಅವು ಪಾಪವಂತೆ. ಇವರಪ್ಪ ಸೈನ್ಸ್ ಕೊಡಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ. ಗೋಕುಲ್ ಅಲಪುತ್ತಾ ಕೆಂಪಾಗಿದ್ದ ಮುಂಗಾಲು ಭಾಗಕ್ಕೆ ಉಸಿರು ಊದುತ್ತಾ ಅವಳು ಬರುವ ದಾರಿ ಕಾಯುತ್ತಾ ಕುಳಿತ. ನನ್ನದೇನೂ ಅಭ್ಯಂತರವಿಲ್ಲ. ಅಪ್ಪ ಹೇಗೆ ಹೇಳುತ್ತಾರೋ ಹಾಗೆ. ನಾವು ಮಧ್ಯಮ ಕುಟುಂಬದವರು. ನೀವೇ ಯೋಚಿಸಿ ಇನ್ನೊಮ್ಮೆ. ಬಿಳುಪು ಕಾಲಿನ ಮೇಲೆ ರಕ್ತವರ್ಣಕ್ಕೆ ಅಚ್ಚಾಗಿದ್ದ ಗಾಯಕ್ಕೆ ಹರಳೆಣ್ಣೆ ಹಚ್ಚುತ್ತಾ ನುಡಿದಳು. ನನ್ನ ಪ್ರೀತಿ ಅಷ್ಟೊಂದು ದುರ್ಬಲವಲ್ಲ. ಪ್ರೀತಿ ಇಲ್ಲ ಅಂದಿದ್ದರೆ ಅಲ್ಲಿಂದ ಇಲ್ಲಿಗೆ ಹುಡುಕಿ ಬರುತ್ತಿರಲಿಲ್ಲ. ಅರ್ಥ ಮಾಡಿಕೊಳ್ಳಿ. ನಂದೋಳ ಸುಕೋಮಲ ಬೆರಳಿನ ಸ್ಪರ್ಶಕ್ಕೆ ಹುಡುಗನ ಗಾಯದ ನೋವು ಮಂಗಮಾಯ. ಎರಡೂ ಕುಟುಂಬಗಳಿಗೆ ಸಂಬಂಧ ಒಪ್ಪಿಗೆಯಾಯಿತು. ನಿಶ್ಚಿತಾರ್ಥದ ದಿನ ಗೋಕುಲ್ ಅಕ್ಕ ತಂಗಿಯರೆಲ್ಲ ಬಂದಿದ್ದರು. ವಿಸ್ಮಯ ಮೊದಲು ನಂದೋಳನ್ನು ನೋಡಿ ಬಂದಿದ್ದಳು. ನಯನ ಕಿವಿಯ ಬಳಿ ಚಿಕ್ಕಿ, ಅತ್ತೆ ಸೂಪರ್ ಎಂದು ಪಿಸುಗುಟ್ಟಿದಳು.
ನಯನಾಳಿಗೂ ನೋಡುವ ಬಯಕೆಯಾಯಿತು. ಅಷ್ಟರಲ್ಲಿ ಸ್ಟೇಜ್ ಮೇಲೆ ಹುಡುಗ ಹುಡುಗಿಯನ್ನು ನಿಲ್ಲಿಸಿದರು. ಅತಿಯಾದ ಅಲಂಕಾರವಿಲ್ಲದೆ ಸೀರೆಯಲ್ಲಿ ಸುಂದರವಾಗಿ ಕಾಣುತ್ತಿದ್ದಳು. ನೋಡಿದರೆ ಸಾಂಪ್ರದಾಯಸ್ಥ ಹುಡುಗಿ, ಈಗಿನ ಆಧುನಿಕತೆಗೆ ಹೋಗಿಕೊಂಡಿಲ್ಲ ಎನ್ನಬಹುದು. ಜಯರಾಮ್ ಲಕ್ಷ್ಮೀಪ್ರಿಯ ಹತ್ತಿರ ಮಾತನಾಡುತ್ತಿದ್ದದ್ದನ್ನು ನಯನ ಕೇಳಿಸಿಕೊಂಡಿದ್ದಳು. ಹುಡುಗಿ ಅಷ್ಟಕ್ಕೆ ಅಷ್ಟೇ ಅತ್ತೆ ಮಾವನ ಒತ್ತಾಯಕ್ಕೆ ಗೋಕುಲ್ ಮಣಿದಿದ್ದಾನೆ, ಅವನಿಗೂ ಇಷ್ಟವಿಲ್ಲ ಎಂದು ಹೇಳುತ್ತಿದ್ದರು. ಪ್ರೇರಣಾ ಇನ್ಸ್ಟಿಟ್ಯೂಟ್ ಪ್ರಕಾಶ್ ಮಗಳನ್ನು ಮದುವೆಯಾಗಿದ್ದರೆ ಚೆನ್ನಾಗಿರೋದು, ಒಳ್ಳೆ ನೇಮ್ ಇತ್ತು, ಎಲ್ಲ ಪ್ರಾಪರ್ಟಿ ಮಗಳು ಹೆಸರಿನಲ್ಲೇ ಇತ್ತು ಎನ್ನುತ್ತಿದ್ದರು. ನಯನ ಜಯಂತಿಯವರನ್ನು ಸೈಡಿಗೆ ಕರೆದು, ಅಮ್ಮ, ನಿಜವಾಗಿಯೂ ಅಣ್ಣನಿಗೆ ಈ ಹುಡುಗಿ ಇಷ್ಟ ಇದೆಯಾ, ಇಲ್ಲ ನಿಮ್ಮ ಒತ್ತಾಯಕ್ಕೆ ಒಪ್ಪಿದನಾ? ಅವಳ ಅನುಮಾನಕ್ಕೆ ಜಯರಾಮನ ಮಾತುಗಳು ಪುಷ್ಟಿ ಕೊಡುತ್ತಿದ್ದವು. ಏನ್ ಕೇಳುತ್ತಿದ್ದೀಯಾ, ನಿನಗೇನಾಗಿದೆ? ಮುಡಿಯಲ್ಲಿನ ಮಲ್ಲಿಗೆ ದಂಡೆಯನ್ನು ಸರಿ ಮಾಡುತ್ತಾ ಪ್ರಶ್ನಿಸಿದರು. ಅಲ್ಲಮ್ಮ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಅಣ್ಣ ಮಾಡ್ರನ್ ಆಗಿದ್ದಾನೆ, ಅದಕ್ಕೆ ಅನುಮಾನ. ಹುಡುಗಿಯಲ್ಲಿ ಒಂದಿಷ್ಟು ಆಧುನಿಕತೆಯ ಸೋಗಿಲ್ಲ, ಎಷ್ಟೊಂದು ಮುಗ್ಧರಂತೆ ಕಾಣುತ್ತಾರೆ, ನಮ್ಮಷ್ಟು ಮೇಕಪ್ ಮಾಡಿಲ್ಲ, ಅದು ಹೇಗೆ ಒಪ್ಪಿದ ಅಂತ ಅನುಮಾನ. ಹಣ ಅಂತಸ್ತು ಹೆಚ್ಚಾದಂತೆ ಗೋಕುಲ್ ಸ್ವಲ್ಪ ಆಚಾರ ವಿಚಾರಗಳನ್ನು ಗಾಳಿಗೆ ತೂರಿದ್ದ. ಅಯ್ಯೋ ಹಾಳಾದವಳೆ, ಏನು ಅಂತ ಮಾತಾಡುತ್ತಿದ್ದೀಯಾ? ಅಕ್ಕಪಕ್ಕ ಯಾರೂ ಇಲ್ಲದ್ದನ್ನು ಗಮನಿಸಿ ಅವಳನ್ನು ಎಳೆದುಕೊಂಡು ಒಂದು ರೂಮ್ ಹೊಕ್ಕರು. ಗೋಕುಲ್ ವಿಷಯ ಪೂರ್ತಿ ಹೇಳಿದರು. ಅಣ್ಣ ಇಷ್ಟೆಲ್ಲ ಡ್ರಾಮಾ ಮಾಡಿದನಾ? ಅವಳಿಗೆ ನಗು ಮೂಡಿತು. ಶಾಸ್ತ್ರೋಕ್ತವಾಗಿ ನಂದು ಗೋಕುಲ್ ಮದುವೆಯಾಯಿತು. ನಂದು ಫೈನಲ್ BSc ಓದುತ್ತಿರುವುದರಿಂದ 1 ವರ್ಷ ಮೈಸೂರಿನಲ್ಲಿ ಉಳಿಯಬೇಕಾಯಿತು. ಹಬ್ಬ ಹರಿದಿನಗಳಲ್ಲಿ ಬೆಂಗಳೂರಿಗೆ ಬರುತ್ತಿದ್ದಳು. ಪೂಜೆ ಪುನಸ್ಕಾರಗಳು, ಮಡಿವಂತಿಕೆ ವಿಷಯದಲ್ಲಿ ಜಯಂತಿ ಅವರಲ್ಲಿ ಅಪಾರ ಅಭಿಮಾನ ಗಳಿಸಿದ್ದಳು. ಡಿಗ್ರಿ ಮುಗಿದ ನಂತರ ಬೆಂಗಳೂರಿಗೆ ಶಾಶ್ವತವಾಗಿ ಕಾಲಿರಿಸಿದಳು. 1 ವರ್ಷದ ಗೋಕುಲ್ನ ವಿರಹ ವೇದನೆಗೆ ತಂಪೆರೆಯಿತು ಅವಳ ಆಗಮನ. ಮದುವೆಯಾದ 2 ವರ್ಷಕ್ಕೆ ಪವನ್ಗೆ ಜನ್ಮ ನೀಡಿದಳು. ನಂತರ ಮಾನ್ಯ ಹುಟ್ಟಿದಳು. 2 ಮಕ್ಕಳು ಗಂಡನೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಳು. 2020 ಮಾರ್ಚಿನಲ್ಲಿ ಕರೋನಾ ಎಲ್ಲೆಡೆ ವ್ಯಾಪಿಸಿತು. ಎಲ್ಲ ಕಡೆ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿತ್ತು. ಗೋಕುಲ್ ಕೂಡ ಆಫೀಸ್ ಮುಚ್ಚಿ ಮನೆಯಲ್ಲಿದ್ದ. ಕರೋನಾ ಜೀವ ಭಯದಿಂದ ಹೊರಗೆ ಓಡಾಡುತ್ತಿರಲಿಲ್ಲ. ಜೂನ್ನಲ್ಲಿ ನಂದೋಳ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಜೂನ್ 15ರಂದು ನಂದಿನಿಯಲ್ಲಿ ಕರೋನಾ ಲಕ್ಷಣಗಳು ಕಂಡುಬಂದವು. ಗೋಕುಲ್ಗೆ ಅನುಮಾನ ಶುರುವಾಯಿತು. ಹಾಸ್ಪಿಟಲ್ಗೆ ರವಾನಿಸಿದ. ಡಾಕ್ಟರ್ಗಳ ಪರಿಚಯವಿತ್ತು. ಕರೋನಾ ಟೆಸ್ಟ್ ಮಾಡಿದರು. ರಿಸಲ್ಟ್ ಪಾಸಿಟಿವ್ ಬಂದಿತ್ತು. ಎಲ್ಲರಿಗೂ ಆತಂಕ ಶುರುವಾಯಿತು. 1 ದಿನದ ನಂತರ ಕೇಳಿದ್ದು ಆಘಾತ ಸುದ್ದಿ, ನಂದಿನಿಳ ಸಾವು. ನಂದಿನಿ ಬದುಕಿದ್ದರೂ ಸಹ ಅವಳು ಸತ್ತು ಹೋಗಿದ್ದಾಳೆಂದು ಅವರ ಮನೆಯಲ್ಲಿ ತಿಳಿದಿರುವುದು ಯಾಕೆ? ನಂದಿನಿ ಯಾಕೆ ಎಲ್ಲೋ ಸ್ಮಶಾನದಲ್ಲಿ ಹೆಣಗಳ ರಾಶಿಯ ಜೊತೆ ಬಿದ್ದಿದ್ದಳು? ಯಾರು ಅವಳನ್ನು ಸಾಯಿಸಬೇಕೆಂದು ಪ್ರಯತ್ನಿಸಿದ್ದೋ? ನಂದಿನಿ ಅವರ ಮನೆಗೆ ಸೇರುತ್ತಾಳಾ? ಕಾಯ್ದು ನಿರೀಕ್ಷಿಸಿ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.